ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ನಮ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದೇಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರ ದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರ ಪಾದಕಮಲಗಳಲ್ಲಿ ಭಕ್ತಿ ನಮನವನ್ನು ಅರ್ಪಣೆ ಮಾಡುತ್ತಾ ಶ್ರೀಮದ್ಭಾಗವತ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನೇ ವಸುದೇವ ದೇವಕಿಯರಿಗೆ ಮಗನಾಗಿ ಅವತಾರ ಮಾಡಿದ. ವಸುದೇವ ದೇವಕಿಯರಿಗೆ ಕೃಷ್ಣ ಭಗವಂತ ಯಾಕೆ ಮಗನಾಗಿ ಬಂದ ಅಂದರೆ 3 ಬಾರಿ ಮಕ್ಕಳಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ್ದರು.
ಸುತಪ ಪೃಷ್ಣಿ ಅಂತ ಸ್ವಯಂಭುವ ಮನ್ವಂತರದಲ್ಲಿ ಅವರು ದೇವರನ್ನು ತಪಸ್ಸು ಮಾಡಿ ಭಗವಂತನೇ ಮಗನಾಗಿ ಬಂದಿದ್ದ. ಪೃಷ್ಣಿಗರ್ಭ ಅಂತ ಹೆಸರಿನಿಂದ ಬಂದಿದ್ದ. 3 ಬಾರಿ ಮಗನಾಗಿ ಬರ್ತೇನೆ ಅಂತ ವರ ಕೊಟ್ಟಿದ್ದ. ಇನ್ನೊಮ್ಮೆ ಕಶ್ಯಪ ಅದಿತಿಯರಾಗಿದ್ದಾಗ ವಾಮನನಾಗಿ ಬಂದ. ಈಗ ಈ ವೈವಸ್ವತ ಮನ್ವಂತರದಲ್ಲಿ ಅದೇ ಕಶ್ಯಪ ಅದಿತಿಯರು ವಸುದೇವ ದೇವಕಿಯರಾಗಿದ್ದಾಗ ತಾನೇ ಕೃಷ್ಣನಾಗಿ ಮಗನಾಗಿ ಬಂದ ಅಂತ. ವಸುದೇವ ಈ ಕೃಷ್ಣನನ್ನ ಮಗುವನ್ನ ನಂದಗೋಕುಲದಲ್ಲಿ ಇಟ್ಟ. ಅಲ್ಲಿ ಅವತಾರ ಮಾಡಿದ ಮಹಾಲಕ್ಷ್ಮಿ ದುರ್ಗೆ ಅವಳನ್ನು ಇಲ್ಲಿ ಮಲಗಿಸಿದ, ಕಾರಾಗೃಹದಲ್ಲಿ ಮಲಗಿಸಿದ. ಕಂಸ ಬಂದವನೇ 8ನೇ ಗರ್ಭದಿಂದ ಮೃತ್ಯು ಅಂತ ಅಶರೀರವಾಣಿ ಆಗಿತ್ತು. ಇವತ್ತು ಮಗು ಹುಟ್ಟಿದೆ, ಅದು 8ನೆಯ ಗರ್ಭ. ನನಗೆ ಮೃತ್ಯು, ಮೊದಲು ಹೋಗಿ ಅದನ್ನು ಕೊಲ್ಲುತ್ತೇನೆ ಅಂತ ಓಡೋಡಿ ಬಂದ ಪ್ರಾತಃ ಕಾಲದಲ್ಲಿ. ಆ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಲನ್ನು ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ಇನ್ನೇನು ಬಂಡೆಗಲ್ಲಿಗೆ ಅಪ್ಪಳಿಸಬೇಕು. ಆ ಮಗು ಆಕಾಶಕ್ಕೆ ಹಾರಿ ತನ್ನ ದುರ್ಗಾ ರೂಪದಲ್ಲಿ ಪ್ರಕಟಗೊಂಡಿದೆ. ನಿನ್ನನ್ನು ಕೊಲ್ಲುವ ಮಗು ಅದು ನಾನಲ್ಲ, ನನ್ನನ್ನು ಕೊಂದು ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡುತ್ತಾ ಇದ್ದಿ, ನಿನ್ನನ್ನು ಕೊಲ್ಲುವ ಮಗು ಬೇರೆ ಕಡೆನೇ ಬೆಳೀತಾ ಇದೆ. ಇಷ್ಟು ಮಾತನ್ನು ಆಡಿ ಆ ಮಗು ಅಂತರ್ಗತವಾಗಿ ಹೋಯಿತು. ಕಂಸನಿಗೆ ಆಗ ಭಯ ಪ್ರಾರಂಭ ಆಗಿತ್ತು. ಯಾರು ನನ್ನನ್ನು ಕೊಲ್ಲುವ ಮಗು, ಎಲ್ಲಿ ಅದು ಬೆಳೀತಾ ಇದೆ, ಯಾವುದು ಗೊತ್ತಾಗಲಿಲ್ಲ. ಆಜ್ಞೆ ಮಾಡಿದ ಸೇವಕರಿಗೆ, ಎಲ್ಲಿ ಎಲ್ಲಿ ಹುಟ್ಟಿದ ಮಕ್ಕಳು ಅಂತ ಇದ್ದಾರೆ ಎಲ್ಲರನ್ನು ಕೂಡ ಕೊಲ್ಲಬೇಕು ಅಂತ ಆಜ್ಞೆ ಮಾಡಿದ್ದ. ಎಲ್ಲ ಭೃತ್ಯರು ಕೂಡ ಮಕ್ಕಳನ್ನು ಕೊಲ್ಲುವ ಸಲುವಾಗಿ ಹೋಗಿದ್ದರು. ನಂದ ಗೋಕುಲದಲ್ಲಿ ಸಂಭ್ರಮದ ವಾತಾವರಣ. ಯಶೋದೆಗೆ ಒಂದು ಗಂಡು ಮಗು ಆಗಿದೆ ಅಂತ. ಹಾಲನ್ನೇ ಪರಸ್ಪರ ಎರಚಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಒಂದು ದಿನ ಅಲ್ಲಿಗೆ ಕಂಸನ ಭೃತ್ಯೆಯಾದ ಪೂತನೆ ಅವಳು ಪ್ರವೇಶ ಮಾಡಿದ್ಲು. ಈ ರಾಕ್ಷಸರು, ಪಿಶಾಚಿಗಳು ಇವರೆಲ್ಲ ಪ್ರವೇಶ ಮಾಡುವಂತಹ ಜಾಗ ಯಾವುದು ಅಂದರೆ, ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭರ್ತು ಯಾತು ಧಾನ್ಯಶ್ಚ ತತ್ರ ಹಿ. ನಿತ್ಯ ಕರ್ಮಗಳಲ್ಲಿ ಯಾರು ರಕ್ಷೋಘ್ನ ಸೂಕ್ತವನ್ನು ಜಪಿಸುವುದಿಲ್ಲವೋ, ಭಗವಂತನ ನಾಮ ಗುಣ ಲೀಲೆಗಳನ್ನು ಶ್ರವಣ ಕೀರ್ತನೆ ಸ್ಮರಣೆ ಎಲ್ಲಿ ಮಾಡುವುದಿಲ್ಲವೋ ಅಲ್ಲಿ ಈ ಪಿಶಾಚಿಗಳ ರಾಕ್ಷಸರ ಪ್ರವೇಶ ಆಗಿರುತ್ತದೆ ಮತ್ತು ಅವರ ಬಲ ಹೆಚ್ಚಿರುತ್ತದೆ. ಸಾ ಖೇಚರ್ಯೇಕಸ್ದೋಪೇತ್ಯ ಪೂತನ ನಂದಗೋಕುಲಂ ಯೋಷಿತ್ವ ಮಾಯಯಾತ್ಮಾನಂ ಪ್ರಾವಿಶತ್ ಕಾಮಚಾರಿಣಿ. ಪೂತನೆ ಈಗ ಪ್ರವೇಶ ಮಾಡಿದ್ದು ನಂದಗೋಕುಲವನ್ನ. ನಿಜವಾಗಿಯೂ ಅಲ್ಲಿ ಭಗವಂತನ ನಾಮ ಸಂಕೀರ್ತನೆಗಳು ಎಲ್ಲ ಬೇಕಾದಷ್ಟು ಇತ್ತು. ಆದರೂ ಅಲ್ಲಿಗೆ ಪ್ರವೇಶ ಮಾಡಿದ್ದಾಳೆ. ಯಾಕೆ ಎಂದರೆ ಅಲ್ಲಿ ಒಂದು ಮಗು ಇದೆ ಅಂತ. ಬೇಕಾದ ರೂಪವನ್ನು ಧರಿಸುವ ಸಾಮರ್ಥ್ಯವನ್ನು ಹೊಂದಿದ್ದವಳು ಮಾಯೆಯಿಂದ ಸುಂದರ ಯುವತಿಯಾಗಿ ಪ್ರವೇಶ ಮಾಡಿದ್ದಾಳೆ. ಆ ಗೋಕುಲಕ್ಕೆ ಪ್ರವೇಶ ಮಾಡಿ ಎಲ್ಲರನ್ನು ಕೂಡ ಮೋಹಿಸಿದ್ದಾಳೆ.
ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಇವಳು ಪೂತನೆ ರಾಕ್ಷಸಿ ಅಂತ ಗೊತ್ತಾಗಲಿಲ್ಲ. ವೇಷವನ್ನು ಮರೆಸಿಕೊಂಡು ಸುಂದರ ಯುವತಿಯ ರೂಪದಲ್ಲಿ ಬಂದವಳು ಮಗುವನ್ನು ಕೂಡ ಎತ್ತಿಕೊಂಡ್ಲು ಅಂತೆ. ಆ ಕೃಷ್ಣನನ್ನು ಎತ್ತಿಕೊಂಡಿದ್ದಾಳೆ. ಎತ್ತಿಕೊಂಡು ಆ ಮಗುವಿಗೆ ಹಾಲನ್ನು ಉಣಿಸ್ತೇನೆ ಅಂತ ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ. ಹಾಲು ಉಣಿಸುವ ನೆಪದಲ್ಲಿ ವಿಷವನ್ನು ಕೊಡುವ ಉಪಾಯ ಅವಳದ್ದು. ಆ ಮಗು ಹಾಲು ಕುಡಿತಾ ಕುಡಿತಾ ಕೂಡಲೇ ಆ ಪೂತನೆಯ ಪ್ರಾಣವನ್ನೇ ಹೀರಿಬಿಟ್ಟಿತು ಅಂತೆ. ಆ ಪೂತನೆ ನಿಜವಾದ ರೂಪವನ್ನು ತಾಳಿ ಕೆಳಗೆ ಬಿದ್ದಿದ್ದಾಳೆ. ಅವಳ ಮೇಲೆ ಮಗು ಕುಣಿತಾ ಇದೆ ಅಂತ. ಎಲ್ಲರೂ ಓಡೋಡಿ ಬಂದರು, ಯಾವ ರಾಕ್ಷಸಿ ಇವಳು ಅಂತ. ಎಲ್ಲರಿಗೂ ಭಯ ಪ್ರಾರಂಭ ಆಯಿತು. ನಮ್ಮ ಮಗುವಿಗೆ ಏನಾಗಿದೆ ಅಂತ ಎಲ್ಲರೂ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ಇದ್ದಾರೆ. ಮಗು ಮಾತ್ರ ಸ್ವಲ್ಪವೂ ಅಳುತ್ತಾ ಇಲ್ಲ, ಹಸನ್ಮುಖಿಯಾಗಿದೆ ಮಗು. ಆದರೂ ಮಗುವಿಗೆ ರಕ್ಷೆ ಬೇಕು, ಇಂತಹ ರಾಕ್ಷಸಿಯರೆಲ್ಲ ಮಗುವಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದ ಮೇಲೆ ಈ ಮಗುವನ್ನು ಹೇಗೆ ರಕ್ಷೆ ಮಾಡಬೇಕು ಅಂತ ತಿಳಿದು ಕೂಡಲೇ ಗೋಶಾಲೆಗೆ ಕರ್ಕೊಂಡು ಹೋದರು. ಗೋಮೂತ್ರೇಣ ಸ್ನಾಪಯಿತ್ವಾ, ಗೋಮೂತ್ರದಿಂದ ಬಾಲಕೃಷ್ಣನನ್ನು ಸ್ನಾನ ಮಾಡಿಸಿದ್ದರು. ಪುನರ್ಗೋರಜಸಾರ್ಭಕಂ, ಆ ಮಗುವಿಗೆ ಗೋವಿನ ಧೂಳು, ಕಾಲಿನ ಧೂಳುಗಳನ್ನೆಲ್ಲ ಮೈಗೆ ಹಾಕಿದ್ದರು. ರಕ್ಷಾಂ ಚಕ್ರುಶ್ಚ ಶಕೃತ, ಆ ಸಗಣಿಯಿಂದ ಗೋಮಯದಿಂದ ಮಗುವಿಗೆ ನಾಮವನ್ನು ಹಾಕಿದ್ರು. ಎಲ್ಲ ಅಂಗಾಂಗಗಳಲ್ಲಿ ನಾಮವನ್ನು ಹಾಕಿದ್ರು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ನಾಮವನ್ನು ಹೇಳುತ್ತಾ ನಾಮವನ್ನು ಹಾಕಿದ್ರು. ದ್ವಾದಶಾಂಗೇಶು ನಾಮಭಿಹಿ, 12 ಜಾಗದಲ್ಲಿ ಅಂಗಗಳಲ್ಲಿ ನಾಮವನ್ನು ಹಾಕಿದ್ರು ಅಂತೆ. ಬಹಳ ಒಂದು ಉತ್ತಮವಾದ ಸ್ತೋತ್ರವನ್ನು ಎಲ್ಲರೂ ಹೇಳಿದ್ದರು. ಅವ್ಯಾದಜೋಂಗ್ರಿ ಮಣಮಾಂ ಸ್ತವ ಜಾನ್ವಥೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಾಸ್ಯ ಹೃತ್ಕೇಶವಸ್ತು ದುರ ಈಶ ಇನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಕಂ. ಒಂದು 7-8 ಶ್ಲೋಕಗಳು. ಆ ಶ್ಲೋಕಗಳನ್ನು ಹೇಳುತ್ತಾ ಭಗವಂತನ ಎಲ್ಲ ರೂಪಗಳು ಈ ಭಗವಂತನನ್ನು ರಕ್ಷಣೆ ಮಾಡಲಿ ಅಂತ. ಅದರಲ್ಲಿ ಕೂಡ ಡಾಕಿನ್ಯೋ ಯಾತುಧಾನ್ಯಶ್ಚ ಕೂಷ್ಮಾಂಡ ಏರ್ಭಕಗ್ರಹ ಭೂತ ಪ್ರೇತ ಪಿಶಾಚಾಶ್ಚ ಯಕ್ಷ ರಕ್ಷೋ ವಿನಾಯಕ. ಎಷ್ಟೆಲ್ಲ ಭೂತ ಪ್ರೇತ ಪಿಶಾಚಿಗಳು ಇವೆಯೋ, ಡಾಕಿನಿ, ಯಾತುಧಾನರು, ಯಾತುಧಾನಿ, ಕುಷ್ಮಾಂಡ, ಭೂತ ಪ್ರೇತ ಪಿಶಾಚಿಗಳಿಗೂ ಎಲ್ಲರೂ ಕೂಡ ಇಲ್ಲಿ ದೇಹವನ್ನು ಬಿಟ್ಟು, ಈ ಮನೆಯನ್ನು ಬಿಟ್ಟು ಓಡಿ ಹೋಗಲಿ. ಕೋಟನ ರೇವತಿ ಜ್ಯೇಷ್ಠ ಪೂತನ ಮಾತ್ರಕಾದಯ ಉನ್ಮಾದಾಯ ಹ್ಯಪಸ್ಮಾರ ದೇಹ ಪ್ರಾಣೇಂದ್ರಿಯ ದ್ರುಹ ಸರ್ವೇ ನಶ್ಯಂತು ತೇ ವಿಷ್ಣೋ ನಾಮಗ್ರಹಣ ಭೀರವ. ಭಗವಂತನ ನಾಮಕ್ಕೆ ಹೆದರಿದಂತಹ ಇವರೆಲ್ಲರೂ ಕೂಡ ಸರ್ವೇ ನಶ್ಯಂತು, ಎಲ್ಲರೂ ನಾಶವಾಗಲಿ, ಓಡಿ ಹೋಗಲಿ. ಈ ಮಗುವನ್ನು ಈ ಭಗವಂತನ ರೂಪಗಳು ರಕ್ಷಣೆ ಮಾಡಲಿ ಅಂತ ಭಗವಂತ ನನ್ನ ಸ್ಮರಿಸಿಕೊಂಡು ಮಗುವಿಗೆ ರಕ್ಷೆ ಮಾಡಿದ್ದರು ಅಂತ. ಆ ಪೂತನೆ ದೊಡ್ಡ ತನ್ನ ಶರೀರವನ್ನು ಪ್ರದರ್ಶನ ಮಾಡಿಕೊಂಡು ಬಿದ್ದಿದ್ದಾಳೆ. 2 ಜೀವಗಳು ಇದ್ದವು ಅಂತೆ ಆ ದೇಹದಲ್ಲಿ. ಒಬ್ಬಳು ಊರ್ವಶಿ, ಇನ್ನೊಬ್ಬಳು ತಾಟಕಿ ಅಂತ. ತ್ರೇತಾಯುಗದಲ್ಲಿ ಇದ್ದವಳು. ಮೊದಲಿಗೆ ವಿಶ್ವಾಮಿತ್ರರು ಹೇಳಿದ್ರು ಇವಳನ್ನು ಕೊಲ್ಲು ಅಂತ. ರಾಮ ಸ್ತ್ರೀ ಹತ್ಯೆಯನ್ನು ಮಾಡಬಾರದು ಅಂತ ಸುಮ್ಮನೆ ಕೂತ. ಆಗ ಅವರು ತೋರಿಸಿದ್ದು ತಾಟಕಿ ಎಲ್ಲ ಋಷಿಮುನಿಗಳನ್ನು ಸಂಹಾರ ಮಾಡಿ ಅವರ ಮಾಂಸವನ್ನು ತಿಂದು ರಕ್ತವನ್ನು ಕುಡಿದವಳಾಗಿ ಅವರ ಮೂಳೆಗಳನ್ನು ರಾಶಿಯನ್ನು ಮಾಡಿ ಪರ್ವತದಷ್ಟು ದೊಡ್ಡದಾಗಿ ಮಾಡಿದ್ಲು ಅಂತೆ. ಅದನ್ನು ತೋರಿಸಿದ್ರು.
ನೀನು ಒಂದು ವೇಳೆ ಇವಳನ್ನು ಸ್ತ್ರೀ ಅಂತ ಹೇಳಿ ಕೊಲ್ಲದೇ ಇದ್ದರೆ ಇಂತಹ ಪರ್ವತ ನೂರಾರು ಆದೀತು. ಆದ್ದರಿಂದ ಇವಳನ್ನು ಕೊಲ್ಲುವುದು ಮೇಲು ಅಂತ ಕೊಲ್ಲಿಸಿದ್ರು. ರಾಮ ಕೊಂದ ತಾಟಕೆಯನ್ನು. ಅದೇ ತಾಟಕೆ ಈಗ ಪೂತನೆಯಾಗಿ ಬಂದಿದ್ಲು. ಪೂತನೆಯ ಶರೀರದಲ್ಲಿ ಇನ್ನೊಬ್ಬಳು ಕೂಡ ಇದ್ಲು, ಊರ್ವಶಿ. ಶಾಪಪ್ರಯುಕ್ತವಾಗಿ ಅಲ್ಲಿ ಇದ್ಲು. ಕೃಷ್ಣ ಹಾಲನ್ನು ಕೊಡುವ ನೆಪದಲ್ಲಿ ಅವಳ ಪ್ರಾಣವನ್ನೇ ಹೀರಿಬಿಟ್ಟ. ಪ್ರಾಣ ಹೋಯಿತು. ತಾಟಕೆ ಅವಳ ದೇಹದಲ್ಲಿ ಇದ್ಲು. ಅವಳು ದೊಡ್ಡ ನರಕದಲ್ಲಿ ಬಿದ್ಲು. ಊರ್ವಶಿಗೆ ಒಳ್ಳೆಯ ಲೋಕಪ್ರಾಪ್ತಿ ಆಯಿತು. ಸಾತೂರ್ವಶಿ ಕೃಷ್ಣ ಭುಕ್ತಸ್ತನೇನ ಪೂತ ಸ್ವರ್ಗಂ ಪ್ರಯಯೌ ತತ್ಕ್ಷಣೇನ. ಕೃಷ್ಣ ಹಾಲು ಕುಡಿದ ಕಾರಣದಿಂದ ಆ ಊರ್ವಶಿ ಸ್ವರ್ಗವನ್ನು ಹೊಂದಿದ್ಲು. ರಾಕ್ಷಸಿಯಾದ ಪೂತನೆ ಮಾತ್ರ ಕೃಷ್ಣವಧ್ಯ ನಿರಯಂ ಸಂಜಗಾಮ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದವಳು, ಆದ್ದರಿಂದ ನರಕವನ್ನು ಹೊಂದಿದ್ಲು. ಕೃಷ್ಣನಿಗೆ 3 ತಿಂಗಳಾಯಿತು ಅಂತೆ. ಕದಾಚಿತ್ ಔತ್ಥಾನಿಕ ಕೌತುಕಾಪ್ಲವೇ ಜನ್ಮರಕ್ಷಯೋಗೆ ಸಮಯೋತಯೋಷಿತಾಂ. ಸರಿಯಾಗಿ 3 ತಿಂಗಳಾದಾಗ ಆ ಮಗು ಬೋರಲು ಬಿದ್ದಿತು. ಅದಕ್ಕೆ ಸರಿಯಾಗಿ ಜನ್ಮ ನಕ್ಷತ್ರವೂ ಕೂಡ ಬಂದಿದೆ ಅಂತ. ಆಗ ಒಂದು ಸಂಸ್ಕಾರ ಅಂತ ಇರ್ತದೆ. ಚತುರ್ಥೇ ಮಾಸಿ ಕರ್ತವ್ಯಂ ಉಪನಿಷ್ಕ್ರಮಣಂ ಶಿಶೋ. ಮಗುವನ್ನು ಹೊರಗೆ ಕರ್ಕೊಂಡೋಗಿ ದೇವರನ್ನು ದರ್ಶನ ಮಾಡಿಸಬೇಕು ಅಂತ. ಸೂರ್ಯನನ್ನೆಲ್ಲ ದರ್ಶನ ಮಾಡಿಸಬೇಕು. ಎಲ್ಲರೂ ಕೂಡ ಸಿದ್ಧರಾಗಿಕೊಂಡು ವೇಷಭೂಷಣಗಳನ್ನೆಲ್ಲ ಧರಿಸಿಕೊಂಡು, ಮಗುವಿಗೂ ಕೂಡ ಸ್ನಾನವನ್ನೆಲ್ಲ ಮಾಡಿಸಿ, ಅಭ್ಯಂಗವನ್ನೆಲ್ಲ ಮಾಡಿಸಿ, ಒಳ್ಳೆಯ ಬಟ್ಟೆಯನ್ನು ಆ ಮಗುವಿಗೆ ಉಡಿಸಿ ಕರ್ಕೊಂಡು ಹೋಗಿದ್ದಾರೆ. ಮಗುವನ್ನು ಕರ್ಕೊಂಡು ಹೋಗುವಾಗ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದರು. ಇನ್ನೇನು ಮಗುವಿಗೆ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು, ಸಾಮಗ್ರಿಗಳನ್ನೆಲ್ಲ ಸಿದ್ಧತೆಗೊಳಿಸಬೇಕು ಅಂತ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಮಗ್ನರಾಗಿ ಬಿಟ್ಟಿದ್ದಾರೆ. ಎತ್ತಿನ ಗಾಡಿಯ ಹತ್ತಿರದಲ್ಲಿ ಮಗುವನ್ನು ಮಲಗಿಸಿದ್ದಾರೆ. ಮಗು ಕಾಲನ್ನು ಬಡಿದಾಡಿಕೊಳ್ಳುತ್ತಾ ಆಟವನ್ನು ಆಡ್ತಾ ಇದೆ. ಕಾಲನ್ನು ಬಡಿದಾಡಿಕೊಳ್ಳುವ ಸಂದರ್ಭದಲ್ಲಿ ಆ ಕಾಲು ಹೋಗಿ ಎತ್ತಿನ ಗಾಡಿಗೆ ಬಡಿತು. ಎತ್ತಿನ ಗಾಡಿಗೆ ಕೋಮಲವಾಗಿದ್ದಂತಹ ಎಳೆ ಚಿಗುರಿನಂತೆ ಇದ್ದಂತಹ ಆ ಕಾಲು ಎತ್ತಿನ ಗಾಡಿಗೆ ಬಡಿದಾಗ ಅದು ತಲೆ ಕೆಳಗಾಗಿ ಬಿಟ್ಟಿತ್ತು ಅಂತ. ತಲೆ ಕೆಳಗಾಗಿ ಬಿದ್ದಿತು. ಜೋರಾದ ಶಬ್ದದಿಂದ ಒಡೆದು ಹೋಯಿತು ಎಲ್ಲವೂ ಕೂಡ. ನೋಡಿದರೆ ಒಬ್ಬ ದೊಡ್ಡ ರಾಕ್ಷಸ ಸತ್ತ ಬಿದ್ದಿದ್ದಾನೆ. ಎಲ್ಲರೂ ಓಡೋಡಿ ಬಂದರು, ಏನಾಯಿತು ಅಂತ. ನೋಡಿದರೆ ಅವ ಶಕಟಾಸುರ ಅಂತ, ದೊಡ್ಡ ಅಸುರ ಅವ. ಎತ್ತಿನ ಗಾಡಿಯ ಬಂಡಿಯ ರೂಪದಲ್ಲಿ ಬಂದವ. ಕಂಸನ ಭೃತ್ಯ, ಮಗುವನ್ನು ಕೊಲ್ಲಬೇಕು ಅಂತ ಬಂದವ. ಕೃಷ್ಣನ ಪಾದಸ್ಪರ್ಶದಿಂದಲೇ ಮರಣವನ್ನು ಹೊಂದಿದ. ಮತ್ತೆ ಎಲ್ಲರೂ ಓಡೋಡಿ ಬಂದು ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ್ರು. ಈ ಮಗುವಿಗೆ ಏನಾಯಿತು ಅಂತ. ಮತ್ತೆ ಹೋಗಿ ಗೋಮೂತ್ರದ ಸ್ನಾನ, ಗೋಮಯದ ನಾಮರಕ್ಷೆಯನ್ನು ಮಾಡಿದ್ದರು. ಏಕದಾ ರೋಹಮಾರೂಢಂ ಲಾಲಯಂತಿ ಸುತಂ ಸತೀ. ಇನ್ನೊಮ್ಮೆ ಯಶೋದೆ ಮಗುವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಹಾಲನ್ನು ಕುಡಿಸ್ತಾ ಇದ್ದಾಳೆ. ಇದ್ದಕ್ಕೆ ಇದ್ದಾಗೆ ಮಗು ಭಾರವಾಗಿ ಎತ್ತಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಭಾರವಾಗಲಿಕ್ಕೆ ತೊಡಗಿತು. ಎಷ್ಟು ಭಾರ ಅಂದರೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭಾರ ಆಯಿತು ಅಂತೆ. ಮಗು ದೊಡ್ಡ ಪರ್ವತದಂತೆ ಭಾರ ಆಯಿತು.
ಏಕದಾ ರೋಹಮಾರೂಢಂ ಲಾಲಯಂತಿ ಸುತಂ ಸತಿ ಗರಿಮಾಣಂ ಶಿಶೋರ್ವೋಢುಂ ನ ಸೇಹೆ ಗಿರಿಕೂಟವತ್. ಪರ್ವತದಂತೆ ಭಾರ ಆಯಿತು, ಪರ್ವತದಷ್ಟು ಭಾರ ಆಯಿತು. ಕೂಡಲೇ ಮಗುವನ್ನು ಕೆಳಗಿಟ್ಟು ಬಿಟ್ಲಂತೆ. ಭೂಮೌ ನಿಧಾಯ ತಂ ಗೋಪಿ ವಿಸ್ಮಿತ ಭಾರಪೀಡಿತ. ಬಹಳ ವಿಸ್ಮಿತೆಯಿಂದ ಕೂಡಿದ್ಲು ಅಂತೆ. ಪರಮ ಆಶ್ಚರ್ಯ ಆಯಿತು, ವಿಸ್ಮಿತಳಾಗಿ ಬಿಟ್ಟಳು. ಯಾಕೆ ಇದು ಇಷ್ಟು ಭಾರ ಆಯಿತು ಅಂತ. ಆದರೂ ತೊಂದರೆ ಇಲ್ಲ, ಭಗವಂತನನ್ನು ಧ್ಯಾನ ಮಾಡ್ತಾ ಗೃಹಕೃತ್ಯದಲ್ಲಿ ತೊಡಗಿದ್ಲು. ದೈತ್ಯೋ ನಾಮ್ನ ತೃಣಾವರ್ತ ಕಂಸಭೃತ್ಯ ಪ್ರಣೋದಿತ. ಅಲ್ಲಿಗೆ ಬಂದವ ಕಂಸನ ಭೃತ್ಯ ತೃಣಾವರ್ತ ಅಂತ ಒಬ್ಬ ರಾಕ್ಷಸ. ಗಾಳಿಯ ರೂಪದಲ್ಲಿ ಬಂದ ಅಂತೆ, ಸುಂಟರ ಗಾಳಿಯ ರೂಪದಲ್ಲಿ ಬಂದ. ಚಕ್ರವಾತ ಸ್ವರೂಪೇಣ ಜಹಾರಾಸೀನ ಮರ್ಭಕಂ. ಸುಂಟರ ಗಾಳಿಯ ರೂಪದಲ್ಲಿ ಬಂದು ಆ ಮಗುವನ್ನು ಎತ್ತಿಕೊಂಡು ಮೇಲೆ ಹಾರಿದ. ಅವ ಹಾರುವ ಸಂದರ್ಭದಲ್ಲಿ ಧೂಳು ಎಲ್ಲ ಎದ್ದವು. ಆ ಧೂಳು ಎಲ್ಲರ ಕಣ್ಣನ್ನು ಮುಚ್ಚಿಸಿತು. ಮಗುವನ್ನು ಮಾತ್ರ ಸುಂಟರ ಗಾಳಿ ತೃಣಾವರ್ತ ಗಾಳಿಯ ರೂಪದಲ್ಲಿ ಬಂದವ ಎತ್ತರಕ್ಕೆ ಹಾರಿಸಿಕೊಂಡು ಹೋಯಿತು. ಜನರೆಲ್ಲರೂ ಕೂಡ ಉದ್ವಿಗ್ನರಾಗಿ ಬಿಟ್ಟಿದ್ದಾರೆ, ಕಳವಳಗೊಂಡಿದ್ದಾರೆ. ಒಬ್ಬರನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಧೂಳು ಎದ್ದಿದೆ. ಮೇಲೆ ಹೋದಾಗ, ಎತ್ತರಕ್ಕೆ ಹೋದಾಗ ಆ ಸುಂಟರ ಗಾಳಿ ತೃಣಾವರ್ತನೆಗೆ ಮಗುವಿನ ಭಾರವನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಮಾತ್ರವಲ್ಲ, ಆ ಮಗು ಭಾರವನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗ ಅವ ತನ್ನ ನಿಜ ರೂಪವನ್ನು ತಾಳಿದ ತೃಣಾವರ್ತ. ಮಗುವನ್ನು ಇಟ್ಟುಕೊಂಡಿದ್ದ. ಮಗು ಕುತ್ತಿಗೆಯನ್ನು ಹಿಚುಕಿತ್ತು ಅಂತೆ. ಮಗು ಕುತ್ತಿಗೆಯನ್ನು ಹಿಚುಕಿದಾಗ ಉಸಿರಾಡಲಿಕ್ಕೂ ಆಗದೆ ಪ್ರಾಣವನ್ನೇ ಬಿಟ್ಟುಬಿಟ್ಟ. ದೊಡ್ಡ ಶರೀರವುಳ್ಳವನಾಗಿ ಕೆಳಗೆ ಬಿದ್ದ. ಮಗು ಅವನ ಮೇಲೆ ಬಿದ್ದಿತು. ಆಟ ಆಡ್ತಾ ಇದೆ ಮಗು. ಗಾಳಿಯೆಲ್ಲ ನಿಂತ ಮೇಲೆ ಎಲ್ಲರೂ ಬಂದರು ಅಂತೆ. ಎಲ್ಲರೂ ಬಂದು ನೋಡುತ್ತಾರೆ, ದೊಡ್ಡ ರಾಕ್ಷಸ ಸತ್ತು ಬಿದ್ದಿದ್ದಾನೆ. ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ಆ ಅಸುರನ ಕಣ್ಣುಗುಡ್ಡೆಗಳೆಲ್ಲ ಹೊರಗೆ ಬಂದಿದೆ ಅಂತೆ. ನಿಶ್ಚೇಷ್ಟನಾಗಿ ಬಿಟ್ಟಿದ್ದಾನೆ. ಪ್ರಾಣಪಕ್ಷಿ ಹಾರಿಬಿಟ್ಟಿದೆ. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಮಗು ಅವನ ಮೇಲೆ ಆಟ ಆಡುತ್ತಾ ಇದೆ. ಗಲಗ್ರಹಣ ನಿಶ್ಚೇಷ್ಟೋ ದೈತ್ಯೋ ನಿರ್ಗತಲೋಚನ ಅವ್ಯಕ್ತರಾವೋ ನೆಪತತ್ ಸಹ ಬಾಲೋ ವ್ಯಸುರು ರಜೆ. ಮತ್ತೆ ಎಲ್ಲರೂ ಕೂಡ ಆ ಕೃಷ್ಣನನ್ನ ಮಗುವನ್ನು ಮುದ್ದಾಡಿಕೊಂಡು ಇನ್ನೊಮ್ಮೆ ಮತ್ತೆ ಹೋದರು ಗೋಶಾಲೆಗೆ. ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರು. ಆ ಗೋಮಯದಿಂದ ನಾಮವನ್ನು ಹೇಳಿ ಎಲ್ಲ ರಕ್ಷೆ ಮಾಡಿದ್ರು. ಏಕದಾ ಈ ರೀತಿಯಾಗಿ ದೃಷ್ಟ್ವಾದ್ಭುತಾನಿ ಬಹುಶೋ ನಂದಗೋಪೋ ಬೃಹದ್ವನೇ. ತಾವು ವಾಸ ಮಾಡುವಂತಹ ನಂದಗೋಕುಲದಲ್ಲಿ ಈ ರೀತಿಯಾಗಿ ಅದ್ಭುತ ಘಟನೆಗಳೆಲ್ಲ ನಡೀತಾ ಇತ್ತು ಅಂತೆ. ಬಹಳ ಆಶ್ಚರ್ಯ ಆಗ್ತಾ ಇತ್ತು ಎಲ್ಲರಿಗೂ, ಯಾಕೆ ಈ ಥರ ಘಟನೆ ನಡೀತಾ ಇದೆ ಅಂತ. ಒಮ್ಮೆ ಯಶೋದೆ ತೊಡೆಯಲ್ಲಿ ಕೂಡಿಸಿಕೊಂಡು ಎದೆ ಹಾಲನ್ನು ಕೊಡ್ತಾ ಇದ್ದಾಳೆ. ಏಕದಾರ್ಭಕಮಾದಾಯ ಸಂಕಮಾರೋಪ್ಯ ಭಾಮಿನಿ ಪ್ರಸ್ನುತಂ ಪಾಯಯಾಮಾಸ ಸ್ತನಂ ಸ್ನೇಹ ಪರಿಪ್ಲುತ. ಮಗುವಿಗೆ ಹಾಲನ್ನು ಕೊಡುವಾಗ ಆ ಮಗು ಹಾಲು ಕುಡಿತಾ ಇರುತ್ತದೆ. ಕಣ್ಣನ್ನು ಮುಚ್ಚುವುದು ತೆರೆಯುವುದು ಮಾಡ್ತಾ ಮಾಡ್ತಾ ತಾಯಿಯ ಮುಖವನ್ನೇ ನೋಡುತ್ತಾ ಇರುತ್ತದೆ. ತಾಯಿಗೆ ಆನಂದವೋ ಆನಂದ. ಆ ತಾಯಿ ಆ ಮಗುವನ್ನು ಮುಖವನ್ನೇ ನೋಡುತ್ತಾ ಆನಂದ ಪಡಿತಾ ಇರುತ್ತಾಳೆ. ಪೀತ ಪ್ರಾಯಸ್ಯ ಜನನೀ ಸಾತಸ್ಯ ರುಚಿರಸ್ಮಿತಂ ಮುಖಂ ಲಾಲಯತಿ ರಾಜನ್ ಜೃಂಭತೋ ದದೃಶೇ ಇದಂ. ಆ ಬಾಲ ಮುಕುಂದ ಹಾಲು ಕುಡಿತಾ ಕುಡಿತಾ ಮೆಲ್ಲನೆ ಕಿಸಿತಾ ಇದ್ದ, ನಗುತ್ತಾ ಇದ್ದ.
ಒಮ್ಮೆ ಇದ್ದಕ್ಕೆ ಇದ್ದ ಹಾಗೆ ಆಕಳಿಕೆ ಬಂತು ಮಗುವಿಗೆ. ಹಾಲನ್ನು ಕುಡಿತಾ ಇರುವಾಗಲೇ ಆಕಳಿಕೆ ಬಂತು. ಬಾಯನ್ನು ತೆರೆದ ಅಂತೆ. ಬಾಯನ್ನು ತೆರೆದಾಗ ಈ ತಾಯಿ ಆ ಬಾಯಿಯನ್ನು ನೋಡಿದ್ಲು. ನೋಡಿದರೆ ಏನು, ಖಮ್ರೋದಸಿ ಜ್ಯೋತಿರನೀಕಮಾಶ ಸೂರ್ಯೇಂದು ವನ್ನಿಶ್ವಸನಾಂಬುದೀಶ್ಚ ದ್ವೀಪಾನುನಗಾಂಸ್ತದ್ದುಹಿತೃರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಆ ಮಗುವಿನ ಬಾಯಿಯಲ್ಲಿ ಅವಳಿಗೆ ಏನು ಕಾಣುತ್ತಾ ಇದೆ ಅಂದರೆ ಆಕಾಶ, ಅಂತರಿಕ್ಷ, ಜ್ಯೋತಿರ್ಮಂಡಲ, ದಿಕ್ಕುಗಳು, ಸೂರ್ಯ, ಚಂದ್ರ, ಅಗ್ನಿ, ವಾಯು, ಸಮುದ್ರ, ಪರ್ವತ, ನದಿಗಳು ಇದೆಲ್ಲ ಕಾಣುತ್ತಾ ಇದೆ. ಇದನ್ನು ನೋಡಿದಾಗ ಅವಳಿಗೆ ಬಹಳ ಆಶ್ಚರ್ಯ ಆಯಿತು. ತನ್ನ ಕಣ್ಣುಗಳನ್ನೇ ಮುಚ್ಚಿಕೊಂಡು ಬಿಟ್ಲಂತೆ. ಇದು ಎಂತಹ ವಿಚಿತ್ರ ಇದು ಅಂತ. ಇಷ್ಟೆಲ್ಲ ಘಟನೆಗಳೆಲ್ಲ ನಡೀತಾ ಇದ್ದವು. ಆ ಮಗುವಿಗೆ ಇನ್ನು ನಾಮಕರಣ ಮಾಡಬೇಕು. ಇಷ್ಟರವರೆಗೆ ನಾಮಕರಣ ಆಗಲಿಲ್ಲ, ಈಗ ನಾಮಕರಣ ಮಾಡಬೇಕು. ಎಲ್ಲರೂ ಮೊದಲೇ ನಿಶ್ಚಯ ಮಾಡಿ ಆಗಿತ್ತು. ರೋಹಿಣಿಯ ಮಗನಿಗೆ ಬಲರಾಮ, ಈ ಮಗುವಿಗೆ ಕೃಷ್ಣ ಅಂತ. ಆದರೆ ಸಂಸ್ಕಾರ ಆಗಬೇಕು. ಕುಲಪುರೋಹಿತರು ಗರ್ಗಾಚಾರ್ಯರು ಅಂತ, ಯದುವಂಶಕ್ಕೆ ಪುರೋಹಿತರು ಅವರು ಗರ್ಗಾಚಾರ್ಯರು. ಗರ್ಗ ಪುರೋಹಿತೋ ರಾಜನ್ ಯದೂನಾಂ ಸುಮಹಾತಪಾ ವ್ರಜಂ ಜಗಮನಂದಸ್ಯ ವಸುದೇವ ಪ್ರಚೋದಿತ. ಅವರು ಬಂದರು ನಾಮಕರಣ ಮಾಡೋಣ ಅಂತ. ಏನು ಹೆಸರನ್ನು ಇಡಬೇಕು? ಬಲರಾಮ ದೊಡ್ಡವ, ರೋಹಿಣಿಯ ಮಗ. ವಸುದೇವನ ಇನ್ನೊಬ್ಬಳು ಹೆಂಡತಿ ರೋಹಿಣಿ. ರೋಹಿಣಿಯ ಮಗ ಬಲರಾಮ, ಅವ ದೊಡ್ಡವ. ವಸುದೇವನ ತಮ್ಮ ನಂದಗೋಪ. ಆ ನಂದಗೋಪನ ಯಶೋದೆಯ ಮಗ ಇವ, ಸ್ವಲ್ಪ ಸಣ್ಣವ ಬಲರಾಮನಿಗಿಂತಲೂ. ಅಯಂ ಹಿ ರೋಹಿಣಿ ಪುತ್ರೋ ರಮೋ ರಮಯನ್ ಸುಹೃದೋ ಗುಣೈ ಆಖ್ಯಾಸ್ಯತೆ ರಾಮ ಇತಿ ಬಲಾಧಿಕ್ಯಾದ್ ಬಲಂ ವಿದುಃ. ರೋಹಿಣಿಯ ಮಗ ಆದ್ದರಿಂದ ರೌಹಿಣೇಯ ಅಂತ ಹೆಸರಿಟ್ರು. ಆ ಮಗು ತನ್ನ ಗುಣಗಳಿಂದ ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಾ ಇತ್ತು. ಆದ್ದರಿಂದ ರಾಮ ಅಂತ ಹೆಸರನ್ನು ಇಟ್ಟರು. ರಾಮ ಅಂದರೆ ಎಲ್ಲರಿಗೂ ಆನಂದವನ್ನು ಕೊಡುವವ. ಹಾಗೆಯೇ ಬಲಾಧಿಕ್ಯಾತ್ ಬಲಂ ವಿದುಃ, ಒಳ್ಳೆಯ ಬಲದಿಂದ ಕೂಡಿತ್ತು ಅಂತ ಆ ಮಗು. ಆದ್ದರಿಂದ ಬಲರಾಮ ಅಂತ ಹೆಸರನ್ನು ಇಟ್ಟರು. ಇನ್ನೊಂದು ಹೆಸರು ಕೂಡ ಇದೆ ಅಂತೆ. ಯದೂನಾಂ ಅಪೃಥಗ್ ಭಾವಾತ್ ಸಂಕರ್ಷಣಂ ಉಶಂತ್ಯುತ. ಅವನಿಗೆ ಸಂಕರ್ಷಣ ಅಂತಲೂ ಕರೀತಾರೆ. ಯಾಕೆ ಅಂದರೆ ದೇವಕಿಯ ಗರ್ಭದಲ್ಲಿ ಇದ್ದ ಮಗು ಅದು. ಗರ್ಭವನ್ನೇ ಆಕರ್ಷಣೆ ಮಾಡಿಕೊಂಡು ದುರ್ಗಾದೇವಿ ಅಲ್ಲಿ ಯಶೋದೆಯ ಗರ್ಭದಲ್ಲಿ ಇಟ್ಟಿದ್ದಾಳೆ. ಆದ್ದರಿಂದ ಗರ್ಭ ಸಂಕರ್ಷಣಾತ್, ಗರ್ಭವನ್ನೇ ಆಕರ್ಷಣೆ ಮಾಡಿದ್ದರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು. ಬಲರಾಮನಿಗೆ ರೋಹಿಣೇಯ, ಬಲರಾಮ, ಸಂಕರ್ಷಣ ಅಂತ ಕರೀತಾರೆ. ಇನ್ನು ಈ ಮಗುವಿಗೆ, ಯಶೋದೆಯ ಮಗುವಿಗೆ ಏನು ಹೆಸರು? ಆಸನ್ ವರ್ಣಾಸ್ತ್ರಯೋ ಹ್ಯಸ್ಯ ಗೃಹ್ಣತೋನು ಯುಗಂ ತನೂ ಶುಕ್ಲೋ ರಕ್ತಸ್ತಥಾ ಪೀತ ಇದಾನೀಂ ಕೃಷ್ಣತಾಂ ಗತಃ. ಈ ಮಗು ಅದು ಸಾಕ್ಷಾತ್ ಭಗವಂತನೇ. ಆ ಮಗು ಹೇಗಿತ್ತು? ಕೃತಯುಗದಲ್ಲಿ ಅಂದರೆ ಬಿಳಿ ವರ್ಣದ್ದಾಗಿತ್ತು, ತ್ರೇತಾಯುಗದಲ್ಲಿ ಕೆಂಪು ವರ್ಣದ್ದಾಗಿತ್ತು, ದ್ವಾಪರದಲ್ಲಿ ಪೀತವರ್ಣದ್ದಾಗಿಯೂ ಹುಟ್ಟಿತ್ತು. ದ್ವಾಪರದ ಯುಗದ ಕೊನೆಯ ಭಾಗದಲ್ಲಿ ಕೃಷ್ಣ ಅಂದರೆ ಕಪ್ಪು ವರ್ಣದ್ದಾಗಿತ್ತು. ಆದ್ದರಿಂದ ಅವನಿಗೆ ಕೃಷ್ಣ ಅಂತಲೇ ಹೆಸರು ಹೇಳಿಬಿಟ್ರು. ಪ್ರಾಗಯಂ ವಾಸುದೇವಸ್ಯ ಕ್ವಚಿತ್ ಜಾತಸ್ತವಾತ್ಮಜಃ ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾ ಸಂಪ್ರತಕ್ಷತೆ. ಮಾತ್ರವಲ್ಲ, ಗರ್ಗಾಚಾರ್ಯರು ಹೇಳ್ತಾರೆ,
ಈ ನಿನ್ನ ಮಗ ಹಿಂದೆ ವಸುದೇವನ ಮಗನಾಗಿಯೂ ಕೂಡ ಹುಟ್ಟಿದ್ದ, ಆದ್ದರಿಂದ ಇವನನ್ನು ಶ್ರೀಮಾನ್ ವಾಸುದೇವ ಅಂತಲೂ ಕರೀತಾರೆ. ಈ ರೀತಿಯಾಗಿ ನಾಮವು ಕೂಡ ಇದೆ ಅಂತ ಗರ್ಗಾಚಾರ್ಯರು ಹೇಳಿದರು. ತಸ್ಮಾನ್ ನಂದಾತ್ಮಜೋ ಯಂತೆ ನಾರಾಯಣ ಸಮೋ ಗುಣೈ ಶ್ರಿಯ ಕೀರ್ತ್ಯಾನುಭಾವೇನ ಗೋಪಾ ಯಸ್ವ ಸಮಾಹಿತ. ಒಟ್ಟಾರೆಯಾಗಿ ಈ ಬಾಲಕನನ್ನು ಯಾರ ದೃಷ್ಟಿಯಿಂದ ನೋಡಿದ್ರೂ ಕೂಡ ಗುಣಗಳಲ್ಲಿ, ಸಂಪತ್ತಿನಲ್ಲಿ, ಸೌಂದರ್ಯದಲ್ಲಿ, ಕೀರ್ತಿಯಲ್ಲಿ, ಮಹಿಮೆಯಲ್ಲಿ ಕೂಡ ನಾರಾಯಣ ಸಮ, ನಾರಾಯಣನಿಗೆ ಸಮಾನವಾಗಿದೆ ಅಂತ ಮಗು. ಅಂದರೆ ಈ ಮಗು ಯಾರು ಅಂದರೆ ಅದು ನಾರಾಯಣನೇ. ಆದ್ದರಿಂದಲೇ ಎಲ್ಲರನ್ನು ಆಕರ್ಷಣೆ ಮಾಡುತ್ತದೆ. ಆದ್ದರಿಂದ ಕೃಷ್ಣ ಎಲ್ಲರ ಪಾಪವನ್ನು ಕೂಡ ತಾನು ಕಳೀತಾನೆ. ಆದ್ದರಿಂದಲೇ ಅವ ಕೃಷ್ಣ ಅಂತ. ಈ ಕೃಷ್ಣ ಮುಂದೆ ಎಲ್ಲ ಮಾಡುವ ಕಾರ್ಯ ಏನು ಅಂದರೆ ಹಾಲು, ಮೊಸರು, ಬೆಣ್ಣೆಯನ್ನೆಲ್ಲ ಕದಿಯುವಂಥದ್ದು. ಇದು ಯಾಕೆ ಅವ ಕದ್ದ ಅಂದರೆ ಅವನ ಸ್ವಭಾವವೇ ಅದು ಅಂತೆ. ಕದಿಯುವ ಸ್ವಭಾವ ಕೃಷ್ಣನದ್ದು, ನಾರಾಯಣನದ್ದು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಈ ಭೂಮಿಯಲ್ಲಿ ದೊಡ್ಡ ಚೋರ, ಕಳ್ಳ ಅಂದರೆ ಯಾರು? ಅದೇ ಅದು ನಾರಾಯಣ. ದೊಡ್ಡ ಚೋರ ಅಂತೇವ, ಕಳ್ಳ. ಯಾಕೆ ದೊಡ್ಡ ಕಳ್ಳ ಅಂದರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತ ಮಾತ್ರ ಜೈವ. ಮಹಾಭಾರತದಲ್ಲಿ ಬರ್ತದೆ ಇದು. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ನಾರಾಯಣ ಅಂತ ಒಂದು ಬಾರಿ ಭಕ್ತಿಯಿಂದ ಕರೆದ್ರೆ ಸಾಕುವಂತೆ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ನಾನಾ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪವನ್ನು ಕೂಡ ಹರತ್ಯ ಶೇಷಂ, ಹರತಿ ಹರಣ ಮಾಡ್ತಾನೆ, ಅಪಹರಣ ಮಾಡಿಬಿಡ್ತಾನೆ ಅಂತೆ. ಸ್ಮೃತ ಮಾತ್ರ ಏವ, ಯಾವಾಗ ಕೇವಲ ಅವನನ್ನು ಸ್ಮರಣೆ ಮಾಡಿದರೆ ಸಾಕು. ನಾರಾಯಣ ಅಂತ ಸ್ಮರಣೆ ಮಾಡಿದ ಮಾತ್ರಕ್ಕೆ ಎಲ್ಲ ಪಾಪಗಳನ್ನು, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳನ್ನು ಅಪಹರಣ ಮಾಡಿಬಿಡ್ತಾನೆ. ಹರತ್ಯ ಶೇಷಂ, ಹರತಿ ಅಪಹರತಿ, ಅಪಹರಣ ಮಾಡ್ತಾನೆ. ಆದ್ದರಿಂದ ಅದು ಅಪಹರಣ ಮಾಡುವ ಸ್ವಭಾವವೇ ಭಗವಂತನದ್ದು. ಆದ್ದರಿಂದಲೇ ಹಾಲು, ಮೊಸರು, ಬೆಣ್ಣೆಯನ್ನೆಲ್ಲ ಕದೀತಾ ನಾನು ನಿಮ್ಮೆಲ್ಲರ ಪಾಪವನ್ನು ಅಪಹರಣ ಮಾಡುತ್ತೇನೆ ಅಂತ ತೋರಿಸಿಕೊಡುತ್ತಾನೆ ಕೃಷ್ಣ. ಕೃಷ್ಣಸ್ಯ ಗೋಪ್ಯೋ ರುಚಿರಂ ವೀಕ್ಷ್ಯ ಕೌಮಾರ ಚಾಪಲಂ ಶೃಣ್ವತ್ಯಾ ಕಿಲ ತನ್ಮಾತು ಇತಿ ಹೋಚು ಸಮಾಗತ. ಕೃಷ್ಣ ಸ್ವಲ್ಪ ದೊಡ್ಡವನಾಗಿದ್ದಾನೆ, ನಡೆಯುವ ಪ್ರವೃತ್ತಿ ನಡೆದಿದೆ, ನಡ್ಕೊಂಡೆಲ್ಲ ಹೋಗ್ತಾ ಇದ್ದಾನಂತೆ. ಅಷ್ಟು ದೊಡ್ಡವನಾಗಿದ್ದಾನೆ. ಎಲ್ಲ ಗೆಳೆಯರೆಲ್ಲ ಸೇರಿಬಿಟ್ಟಿದ್ದಾರೆ. ಕೃಷ್ಣ ಅವನ ಒಟ್ಟಿಗೆ ಸ್ನೇಹಿತರು ಎಲ್ಲರೂ ಸೇರಿ ಬೇಕಾದಂಥ ಆಟವನ್ನೆಲ್ಲ ಆಡ್ತಾ ಇದ್ದಾರೆ. ಇವರ ಆಟ ಯಾವುದು ಅಂದರೆ ಎಲ್ಲರ ಮನೆಗೆ ಹೋಗಿ ಹಾಲು, ಮೊಸರು, ಬೆಣ್ಣೆ ಕದಿಯುವಂಥ ಆಟ. ಆದ್ದರಿಂದಲೇ ಯಶೋದೆಯ ಬಳಿಗೆ ಬಂದು ಎಲ್ಲ ಗೋಪಿಕೆಯರು ಕೂಡ ದೂರನ್ನು ಕೊಡ್ತಾ ಇದ್ದಾರೆ. ನಿನ್ನ ಮಗ ಹಾಗೆ ಮಾಡಿದ, ನಿನ್ನ ಮಗ ಹೀಗೆ ಮಾಡಿದ ಅಂತ ಏನೆಲ್ಲ ಬಾಲಲೀಲೆಗಳನ್ನು ತೋರಿಸಿದ ಕೃಷ್ಣ. ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಹಾಸಃ ಸ್ಥೇಯಂ ಸ್ವಾದ್ವತ್ಯಥ ದದಿಪಯ ಕಲ್ಪಿತೈಸ್ತೇಯಯೋಗೈ ಮರ್ಕಾನ್ ಭೋಕ್ಷ್ಯನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಬಿನತ್ತಿ ದ್ರವ್ಯಾಲಾಭೆ ಸಗೃಹ ಕುಪಿತೋ ಯಾತ್ಯುಪಕ್ರೋಶ್ಯ ತೋಕಾನ್. ನಮ್ಮ ಮನೆಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಆಟ ಆಡುತ್ತಾರೋ, ಯಾವ ರೀತಿಯಾಗಿ ಕೀಟಲೆ ಮಾಡುತ್ತಾರೋ ಅದೇ ರೀತಿಯಾಗಿ ಕೃಷ್ಣನು ಮಾಡಿ ತೋರಿಸಿದ ಅಂತೆ. ಅಂತಹ ಬಾಲಲೀಲೆಗಳನ್ನು ತುಂಬ ಸುಂದರವಾಗಿ ವಾದಿರಾಜ ಗುರು ಸಾರ್ವಭೌಮರು ರುಕ್ಮಿಣೀಶ ವಿಜಯ ಎಂಬ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಏನೆಲ್ಲ ಬಾಲಲೀಲೆಗಳನ್ನು ತೋರಿಸಿದ
ಗೋಪಿಕೆಯರು ಏನೆಲ್ಲ ಬಂದು ದೂರನ್ನು ಕೊಟ್ಟರು ಕೃಷ್ಣನ ತಾಯಿಯ ಬಳಿಯಲ್ಲಿ, ಯಶೋದೆಯಲ್ಲಿ. ಎಲ್ಲ ಗೋಪಿಕೆಯರು ಬಂದರು ಅಂತ. ನಿನ್ನ ಮಗ ಬಹಳ ಅನ್ಯಾಯ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ನಮಗೆಲ್ಲ. ನಾವೆಲ್ಲ ಹಸುವನ್ನು ಕಟ್ಟಿರುತ್ತೇವೆ. ಹಸುವನ್ನು ಒಂದು ಕಡೆಯಲ್ಲಿ ಕಟ್ಟಿ ಇನ್ನೊಂದು ಕಡೆಯಲ್ಲಿ ಹಸುವಿನ ಕರುವನ್ನು ಕಟ್ಟಿರುತ್ತೇವೆ. ಯಾಕೆ ಅಂದರೆ ಹಾಲು ಕುಡಿಬಾರದು ಅಂತ. ಈ ಕೃಷ್ಣ ಏನು ಮಾಡ್ತಾ ಇದ್ದ ಅಂದರೆ ಎಲ್ಲೋ ದೂರದಲ್ಲಿ ಕಟ್ಟಿದ ಈ ಕರುವಿನ ಹಗ್ಗದ ಗಂಟನ್ನು ಬಿಚ್ಚಿ ಬಿಡುತ್ತಿದ್ದ. ಕರು ಹೋಗಿ ಹಸುವಿನ ಎಲ್ಲ ಹಾಲನ್ನು ಕುಡಿದು ಬಿಡ್ತಾ ಇತ್ತು. ಸಾಯಂಕಾಲ ಆಗುವಾಗ ಗೋಪಿಕೆಯರು ಬಂದು ಹಾಲು ಕರೀತೇನೆ ಅಂತ ಬಂದರೆ ಸ್ವಲ್ಪವೂ ಹಾಲು ಸಿಗ್ತಾ ಇದ್ದಿಲ್ಲ ಅಂತ. ಯಶೋದೆ ಬಳಿಯಲ್ಲಿ ದೂರನ್ನು ಕೊಡ್ತಾರೆ. ಯಶೋದ ಕೇಳಿದ್ಲು, ಯಾಕೆ ಹೀಗೆ ಎಲ್ಲ ಮಾಡ್ತಾ ಇದ್ದಿ? ಗಂಟು ಬಿಚ್ಚುತ್ತಾ ಇದ್ದೀಯಲ್ಲ, ಇದು ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ, ಅದು ನನ್ನ ಸ್ವಭಾವ ಅಂತ ಹೇಳಿದ. ನಮುಂಚ ವತ್ಸಾನ್ ಸ್ವಮಿಹೇತ್ಯ ಬದ್ಧಾನ್ ಇತೀರಿತೆ ಪುಣ್ಯಪದೇ ಯಶೋದೆ ಸ್ಮಿತೋಲ್ಲಸದ್ವಕ್ತ್ರ ಮದಾತ್ಸು ತಸ್ತೆ ಸ್ವಭಾವ ಇತ್ಯುತ್ತರಮುತ್ತರಜ್ಞ. ಹಸುವಿನ ಕರುವಿನ ಹಗ್ಗದಿಂದ ಗಂಟನ್ನು ಹಾಕಿ ಕಟ್ಟಿರುತ್ತಾರೆ. ನೀನು ಗಂಟು ಬಿಚ್ಚುತ್ತಿ ಇದೆಯಲ್ಲ, ಯಾಕೆ ಇದು ಅಂದರೆ ಕೃಷ್ಣ ಹೇಳುವ ಉತ್ತರ, ಇದು ನನ್ನ ಸ್ವಭಾವ. ಗಂಟನ್ನು ಬಿಚ್ಚುವ ಸ್ವಭಾವ ನನ್ನದು. ಏನು ಗಂಟನ್ನು ಬಿಚ್ಚುವ ಸ್ವಭಾವ ಅಂದರೆ, ನಾವೆಲ್ಲ ಈ ಸಂಸಾರದಲ್ಲಿ ಬಿದ್ದಿದ್ದೇವೆ. ದೊಡ್ಡ ಬಂಧನ ಇದು. ಸಂಸಾರ ಎಂಬ ಗಂಟು. ಈ ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇವೆ. ಕೃಷ್ಣನನ್ನು ನೆನೆದರೆ ಸಾಕು ಅಂತೆ. ಕೃಷ್ಣ ಈ ಬಂಧನದಿಂದ ನಮ್ಮನ್ನು ಮುಕ್ತಿಗೊಳಿಸ್ತಾನೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದಲೇ ಕೃಷ್ಣ ಹೇಳುವ ಮಾತು, ಗಂಟು ಬಿಚ್ಚುವವ ನಾನೇ, ನಿಮ್ಮ ಬಂಧನದಿಂದ ಬಿಡುಗಡೆಗೊಳಿಸಿ ನಿಮಗೆ ಮೋಕ್ಷವನ್ನು ನಾನು ಕೊಡ್ತೇನೆ, ಇದು ನನ್ನ ಸ್ವಭಾವ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಮನೆಯಲ್ಲಿ ದೇವರ ಪೂಜೆ ಮಾಡಬೇಕು ಅಂತ ಪಂಚಾಮೃತವನ್ನೆಲ್ಲ ತಯಾರು ಮಾಡಿ ಇಟ್ಟಿದ್ದಾರೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಎಲ್ಲ ಒಂದೊಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದಾರೆ ಅಂತ. ಆ ಮನೆಯಲ್ಲಿ ಹಬ್ಬದ ವಾತಾವರಣ. ಅವತ್ತು ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಎಲ್ಲರನ್ನು ಕೂಡ ಕರೆದಿದ್ದಾರೆ ಊಟಕ್ಕೆ ಅಂತ. ಇನ್ನೇನು ಪೂಜೆ ಪ್ರಾರಂಭ ಆಗಬೇಕು ಅಷ್ಟರಲ್ಲಿ ಕೃಷ್ಣನ ಸೈನ್ಯ ಬಂತು, ಮಕ್ಕಳ ಸೈನ್ಯ. ಕೃಷ್ಣ ಒಬ್ಬನೇ ಬಂದಿಲ್ಲ, ಎಲ್ಲಿಗೂ ಒಬ್ಬನೇ ಹೋಗ್ತಾ ಇದ್ದಿಲ್ಲ ಅಂತೆ. ತನ್ನ ದೊಡ್ಡ ಸೈನ್ಯವನ್ನೇ ಕರ್ಕೊಂಡು ಹೋಗ್ತಾ ಇದ್ದ. ಮಕ್ಕಳನ್ನೆಲ್ಲ ಸೇರಿಸಿಕೊಂಡು, ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಒಳಗೆ ಹೋಗಿಬಿಟ್ಟ ಅಂತೆ. ದ್ವಾರವನ್ನು ಪ್ರವೇಶ ಮಾಡಿದ, ದೇವರ ಮನೆಗೆ ಹೋಗಿ ಮನೆಯ ಮೇಲೆ ಕೂತ್ಕೊಂಡ. ಎಲ್ಲ ತಯಾರಾಗಿತ್ತು, ಹಾಲು ಮೊಸರು ಎಲ್ಲ. ಮಾಡಿದ ಕೆಲಸ ಏನು? ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ. ಒಂದು ಕೈಯಲ್ಲಿ ಗಂಟೆಯನ್ನು ತಗೊಂಡ ಅಂತ. ಅಪರೇಣ ಪಾತ್ರಂ. ಇನ್ನೊಂದು ಕೈಯಲ್ಲಿ ಪಾತ್ರೆಯನ್ನು ತಗೊಂಡ, ಹಾಲಿನ ಪಾತ್ರೆಯನ್ನು ತಗೊಂಡ. ಕರೇಣ ಚಾನ್ಯೇನ ಪಯಪಿಬಂತಂ. ಇನ್ನೊಂದು ಕೈಯಲ್ಲಿ ಆ ಪಾತ್ರೆಗೆ ಹಾಲು ಹಾಕೊಂಡು ಅದನ್ನು ಕುಡಿತಾ ಇದ್ದಾನೆ ಅಂತ. ನಿಶಮ್ಯ ಮಿತ್ರಾಣಿ ಚ ತರ್ಪಯಂತಂ. ಇನ್ನೊಂದು ಕೈಯಲ್ಲಿ ತನ್ನ ಮಿತ್ರರಿಗೆಲ್ಲ ಹಾಲನ್ನು ಕೊಡ್ತಾ ಇದ್ದಾನೆ. ಸುವಿಸ್ಮಿತ ಕಾಪಿ ಬಭೂವ ತೂಷ್ಣೀಂ. ಅವನನ್ನು ನೋಡಿದ ಈ ಗೋಪಿಕೆಯರೆಲ್ಲ ಮೂಗಿನ ಮೇಲೆ ಬೆರಳನ್ನು ಇಟ್ಟುಕೊಂಡು ಬಿಟ್ಟು ವಿಸ್ಮಿತರಾಗಿ ಬಿಟ್ಟರು ಅಂತ. ಇದುವರೆಗೆ ಕೃಷ್ಣನನ್ನು ನಾವೆಲ್ಲ ನೋಡ್ತಾ ಇದ್ದೆವು, ಬರ್ತಾ ಇದ್ದ, ಹೋಗ್ತಾ ಇದ್ದ, ಆದರೆ ಎರಡೇ ಕೈಗಳು ಇದ್ದವು ಇವನಿಗೆ. ಇವತ್ತು ನಾವು ನೋಡ್ತೇವೆ 4 ಕೈಗಳು. ಒಂದು ಕೈಯಲ್ಲಿ ಗಂಟೆಯನ್ನು ಬಾರಿಸ್ತಾ ಇದ್ದಾನೆ, ಇನ್ನೊಂದು ಕೈಯಲ್ಲಿ ಪಾತ್ರೆ ಇಟ್ಟುಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಹಾಲು ಕುಡಿತಾ ಇದ್ದಾನೆ, ಇನ್ನೊಂದು ಕೈಯಲ್ಲಿ ಎಲ್ಲ ಮಿತ್ರರಿಗೂ ಕೂಡ ಕುಡಿಸ್ತಾ ಇದ್ದಾನೆ. ಇದನ್ನು ನೋಡಿ ಎಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಬಿಟ್ಟರು. ಇದನ್ನು ಕೂಡ ಯಶೋದೆಯ ಬಳಿ ದೂರು ಕೊಡ್ತಾ ಇದ್ದಾರೆ. ಸುವಿಸ್ಮಿತ ಕ್ವಾಪಿ ಬಭೂವ ತೂಷ್ಣೀಂ. ಕೆಲವರ ಮನೆಯಲ್ಲಿ ಎಲ್ಲ ಹಾಲನ್ನು ಬಹಳ ಜಾಗೃತೆಯಾಗಿ ಇಡ್ತಾ ಇದ್ದರು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ. ಕೃಷ್ಣನನ್ನು ಗಮನಿಸ್ತಾ ಇದ್ದರು ಎಲ್ಲರೂ ಕೂಡ. ಆ ಮನೆಗೆ ಹೋಗಿದ್ದಾನೆ ಕೃಷ್ಣ ಇವತ್ತು,
ಇನ್ನು ನಮ್ಮ ಮನೆಗೆ ಬರಲಿಕ್ಕೆ ಇಲ್ಲ. ಯಾಕೆ ಅಂದರೆ ಆ ಮನೆಯಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತಾನೆ, ಹೊಟ್ಟೆ ತುಂಬಿ ಹೋಗಿರ್ತದೆ, ನಾವೇನು ಅಡಗಿಸಿ ಇಡಬೇಕಾಗಿಲ್ಲ ಅಂತ ಪ್ರದರ್ಶನಕ್ಕೆ ಇಡುವಾಗ ಇಡ್ತಾ ಇದ್ರು ಅಂತ. ಆದರೆ ಕೃಷ್ಣ ಮಾತ್ರ ಅಲ್ಲಿ ಎಲ್ಲ ಖಾಲಿ ಮಾಡಿ ಈ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಮನೆಗೆ ಬಂದು ಇಲ್ಲಿ ಇದ್ದದ್ದನ್ನೆಲ್ಲ ಕದ್ದು ತಿನ್ನುತ್ತಾ ಇದ್ದ. ಇನ್ನೊಬ್ಬರ ಮನೆಯಲ್ಲಿ ಕೂಡ ಹಾಗೆ, ಆ ಮನೆಗೆ ಹೋಗಿದ್ದಾನೆ ಅದರಿಂದ ನಮ್ಮ ಮನೆಗೆ ಬರಲಿಕ್ಕಿಲ್ಲ ಅಂತ ತಿಳ್ಕೊಳ್ತಾ ಇದ್ರು. ಮತ್ತೆ ಕೃಷ್ಣ ಆ ಮನೆಗೂ ಪ್ರವೇಶ ಮಾಡಿ ಅಲ್ಲಿ ಇದ್ದದ್ದನ್ನೆಲ್ಲ ತಿಂತಾ ಇದ್ದಂತೆ. ಇವರೆಲ್ಲ ದೂರನ್ನು ಕೊಟ್ಟಿದ್ದಾರೆ, ನಿನ್ನ ಮಗನ ಲೂಟಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲರ ಮನೆಯಲ್ಲಿ ಕೂಡ ತಿನ್ನುತ್ತಾ ಇದ್ದಾನೆ ಇವ, ನಿನ್ನ ಮಗನ ಮನೆಯಲ್ಲಿ ಭೂತಾವೇಶ ಆಗಿದೆಯಾ ಅಂತ ಕೇಳ್ತಾರೆ ಎಲ್ಲರೂ ಕೂಡ. ಏನಾದರೂ ಭೂತಗಳು ಬಂದು ನಿಂತಿದೆಯಾ? ಎಲ್ಲ ಕಡೆ ತಿಂದರೂ ಕೂಡ ಅವನಿಗೆ ತೃಪ್ತಿ ಎಂಬುದೇ ಇಲ್ಲ. ಗೃಹೇ ಗೃಹೇಯಂ ನವನೀತ ದುಗ್ಧಂ ದಧೀನಿ ಸರ್ವಾಣ್ಯಪಹೃತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನ ಸುತಸ್ತವೇತಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ. ನಿನ್ನ ಮಗನ ಹೊಟ್ಟೆಯಲ್ಲಿ ಭೂತಗಳು ಸೇರಿಕೊಂಡಿರಬೇಕು, ಎಷ್ಟು ತಿಂದರೂ ತೃಪ್ತಿ ಆಗ್ತಾ ಇಲ್ಲ. ಕೆಲವರೆಲ್ಲ ದೂರು ಕೊಡ್ತಾ ಇದ್ದಾರೆ, ಅವನ ಲೂಟಿಯನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಶೋದೆ ಹೇಳಿದ್ಲು, ಒಂದು ಕೆಲಸ ಮಾಡಿ ಅವನನ್ನು ನೀವು ಮನೆಯ ಕಂಬಕ್ಕೆ ಕಟ್ಟಿ ಹಾಕಿ ಅಂತ ಹೇಳಿದ್ರು. ಮನೆಯ ಕಂಬಕ್ಕೆ ಕಟ್ಟಿ ಹಾಕಿ, ನಾನು ಬಂದು ಅವನನ್ನು ವಿಚಾರಿಸ್ತೇನೆ. ನೀವೆಲ್ಲ ಹೇಳ್ತಾ ಇದ್ದೀರಿ ಸರಿ, ನಾನು ಹೇಗೆ ನಂಬುದು? ಆದ್ದರಿಂದ ಬೆಣ್ಣೆ ಕಜಿತಾ ಇರುವಾಗ ಸಿಕ್ಕಿಬಿದ್ದಾಗ ಅವನನ್ನು ಮನೆಯ ಕಂಬಕ್ಕೆ ಕಟ್ಟಿ ಹಾಕಿ ಅಂತ. ಆಗ ಗೋಪಿಕೆಯರೆಲ್ಲ ಹೇಳಿದ್ರು ಅಂತೆ, ಅದೊಂದು ಕೆಲಸ ಮಾತ್ರ ನೀನು ಹೇಳಬೇಡ, ಇದುವರೆಗೆ ಬೇಕಾದಷ್ಟು ಅನುಭವಿಸಿದ್ದೇವೆ ನಾವು, ವರಳು ಕಲ್ಲಿಗೆ ಅವನನ್ನು ಕಟ್ಟಿ ಹಾಕ್ತಾ ಇದ್ದೆವು ನಾವು, ನಿನಗೆ ತೋರಿಸಬೇಕು ಅಂತ ಹೇಳಿ. ಆದರೆ ವರಳು ಕಲ್ಲಿಗೆ ಕಟ್ಟಿ ಹಾಕಿದರೆ ಅಷ್ಟು ದೊಡ್ಡ ಭಾರವಾದಂತಹ ವರಳು ಕಲ್ಲನ್ನೇ ಎತ್ತಿಕೊಂಡು ಹೋಗಿ ಬಿಡ್ತಾ ಇದ್ದ. ಈಗ ನೀನು ಹೇಳಿದಾಗೆ ಮನೆಯ ಕಂಬಕ್ಕೆ ಕಟ್ಟಿ ಹಾಕಿದರೆ ಆ ಕಂಬವನ್ನು ಎತ್ತಿಕೊಂಡು ಹೋಗಿಬಿಟ್ರೆ ಮನೆ ಬೀಳುತ್ತದೆ, ನಾವು ಮತ್ತೆ ಎಲ್ಲಿ ಇರಬೇಕು? ಉಲೂಖಲೇತಂ ಯದಿ ಬಂಧಯಾಮೋ ನಯೇ ತದೋಲೂಖಲಮೇವ ಬಾಲಃ ಧ್ರುವಂ ಗೃಹಸ್ಥಂಭವರೇ ನಿಬದ್ಧೋ ಗೃಹಾಣ್ಯಸೌ ಪಾತಯಿತುಂ ಸಮರ್ಥಃ. ಮನೆಯನ್ನೇ ಬೀಳಿಸುವ ಸಾಮರ್ಥ್ಯ ಅವನಿಗೆ ಇದೆ, ಆ ಕಂಬಕ್ಕೆ ಕಟ್ಟಿ ಹಾಕುವ ಕೆಲಸ ಮಾತ್ರ ನೀನು ಹೇಳಬೇಡ. ಎಲ್ಲರ ಮನೆಯಲ್ಲಿ ಕೂಡ ಹಾಲು ಯಾವಾಗಲೂ ಒಲೆಯ ಮೇಲೆ ಇಡ್ತಾ ಇದ್ದರಂತೆ. ಯಾಕೆ? ಕೃಷ್ಣ ಬಂದು ಪಕ್ಕನೆ ಕುಡಿಲಿಕ್ಕೆ ಆಗುವುದಿಲ್ಲ, ಹಾಲು ಯಾವಾಗಲೂ ಬಿಸಿ 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 ಆಗಿರಬೇಕು. ಹಾಲನ್ನು ಒಲೆಯಿಂದ ಕೆಳಗೆ ಇಳಿಸುವುದೇ ಇಲ್ಲ. ಯಾಕೆ? ಕೃಷ್ಣ ಬಂದು ಕುಡಿದು ಹೋಗ್ತಾನೆ ಅಂತ. ಎಲ್ಲರೂ ದೂರು ಕೊಡ್ತಾ ಇದ್ದಾರೆ, ನಾವೆಲ್ಲ ಅಷ್ಟೆಲ್ಲ ಬಿಸಿ ಮಾಡಿ ಯಾವಾಗಲೂ ಬಿಸಿ ಬಿಸಿಯಾಗಿ ಇರಲಿ ಅಂತ ಹಾಲನ್ನು ಇಟ್ಟರೂ ನಿನ್ನ ಮಗ ಮಾತ್ರ ಬಂದು ಆ ಬಿಸಿ ಬಿಸಿಯ ಹಾಲನ್ನೇ ಘಟ ಘಟ ಅಂತ ಕುಡಿತಾ ಇದ್ದಾನೆ. ನಿನ್ನ ಮಗನ ಕುತ್ತಿಗೆಯಲ್ಲಿ ಬಾಯಿಯಲ್ಲಿ ಜಲರಾಶಿ ಸಮುದ್ರ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣಮಪೀಹ ದುಗ್ಧಂ ಪಿಬನ್ನ ತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ಅಷ್ಟು ಬಿಸಿ ಬಿಸಿ ಆದ ಹಾಲನ್ನು ಕುಡಿದೂ ಕೂಡ ಅವನ ಗಂಟ್ಲು ಸುಡುತ್ತಾ ಇಲ್ಲ, ಅವನ ಗಂಟಲಿನಲ್ಲಿ ಜಲರಾಶಿರಾಸ್ತೆ, ನದಿಯ ರಾಶಿ ಸಮುದ್ರದ ರಾಶಿ ಏನಾದರೂ ಇದೆಯಾ? ಕೆಲವರೆಲ್ಲ ದೂರು ಕೊಡ್ತಾ ಇದ್ದಾರೆ, ಕತ್ತಲೆಯಲ್ಲಿ ಇಟ್ಟ ಹಾಲು ಮೊಸರು ಬೆಣ್ಣೆಯನ್ನೇ ಕೂಡ ಕದೀತಾ ಇದ್ದಾನೆ ಕೃಷ್ಣ. ಅವನ ಕಣ್ಣಿನಲ್ಲಿ ಯಾರಾದರೂ ಸೂರ್ಯಚಂದ್ರರು ಇದ್ದಾರಾ ಅಂತ. ಕೆಲವರೆಲ್ಲ ಕತ್ತಲೆಯ ಕೋಣೆಯಲ್ಲಿ ಇಡುತ್ತಾ ಇದ್ದರಂತೆ ಹಾಲು ಮೊಸರು ಬೆಣ್ಣೆ ಎಲ್ಲ, ಕೃಷ್ಣನಿಗೆ ಗೊತ್ತಾಗಬಾರದು ಅಂತ. ಆದರೆ ಕೃಷ್ಣ ತನ್ನ ಸ್ನೇಹಿತರನ್ನು ಕರ್ಕೊಂಡು ಬಂದು ಯಾವ ಕೋಣೆಯಲ್ಲಿ ಹಾಲು ಮೊಸರು ಬೆಣ್ಣೆ ಇಟ್ಟಿದ್ದಾರೋ ಅದೇ ಕೋಣೆಗೆ ಪ್ರವೇಶ ಮಾಡ್ತಾ ಇದ್ದಂತೆ. ಅಷ್ಟು ವಾಸನೆಯನ್ನು ಗ್ರಹಣ ಮಾಡಿ ಅದೇ ಕೋಣೆಯನ್ನು ಪ್ರವೇಶ ಮಾಡಿ ಅಂತಹ ಕಗ್ಗತ್ತಲೆಯಲ್ಲಿಯೂ ಕೂಡ ಯಾವುದು ಹಾಲಿನ ಗಡಿಗೆ
ಅದಕ್ಕೇ ಕೈ ಹಾಕಿ ಹಾಲು ಕುಡಿತಾ ಇದ್ದಂತೆ. ಯಾವುದು ಬೆಣ್ಣೆಯ ಗಡಿಗೆ, ಅದೇ ಬೆಣ್ಣೆಯ ಗಡಿಗೆ ಕೈಗೆ ಹಾಕಿ ಬೆಣ್ಣೆ ತಿಂತ ಇದ್ದ. ಯಾವುದು ಮೊಸರಿನ ಗಡಿಗೆ, ಅದಕ್ಕೆ ಕೈ ಹಾಕಿ ಮೊಸರು ಕುಡಿತಾ ಇದ್ದಂತೆ. ಸ್ವಲ್ಪವೂ ವ್ಯತ್ಯಾಸ ಆಗ್ತಾ ಇದ್ದಿಲ್ಲ. ಯಾವ ಶಬ್ದವನ್ನು ಕೂಡ ಮಾಡ್ತಾ ಇದ್ದಿಲ್ಲ ಅಂತ. ಇವರೆಲ್ಲ ದೂರನ್ನು ಕೊಡ್ತಾ ಇದ್ದಾರೆ. ಬತಾಂಧಕಾರಾರ್ಪಿತ ತದ್ಯಮತ್ರಂ ಅಪಿ ಸ್ವಭಾಸ್ವನ್ನಯನಾಂತ ಲಕ್ಷ್ಮಿಯ ನಿರೀಕ್ಷತೆ ಲೋಚನಯೋ ಕಿಮೇಶ ಬಿಭರ್ತಿ ಬಾಲಸ್ತವ ಪುಷ್ಪವಂತವು. ನಿನ್ನ ಬಾಲಕನ ಕೃಷ್ಣನ ಕಣ್ಣಿನಲ್ಲಿ ಸೂರ್ಯಚಂದ್ರರು ಇದ್ದಾರಾ? ಸ್ವಲ್ಪವೂ ಕತ್ತಲೆಯಲ್ಲಿ ಎಡವುದೆ ಅದಕ್ಕೆ ಹೋಗಿ ಕೈ ಹಾಕಿ ತಿನ್ನುತ್ತಾ ಇದ್ದಾನೆ. ಅವನು ತಿನ್ನುವುದು ಮಾತ್ರವಲ್ಲದೆ ತನ್ನ ಸ್ನೇಹಿತರಿಗೆ ಕೊಡ್ತಾ ಇದ್ದಾನೆ. ಅವರಿಗೆ ಕೊಡುವುದು ಮಾತ್ರವಲ್ಲದೆ ಬೆಕ್ಕುಗಳಿಗೆ, ಕೋತಿಗಳಿಗೆಲ್ಲ ತಿನ್ನಿಸ್ತಾ ಇದ್ದಾನೆ. ಕೆಲವರೆಲ್ಲ ಮನೆಯಲ್ಲಿ ನಸುಕಿನಲ್ಲಿ ಎದ್ದು ದೀಪವನ್ನು ಹಚ್ಚಿ ಬೆಣ್ಣೆ ಕಡಿತಾ ಇದ್ದರಂತೆ, ಮೊಸರು ಕಡಿತಾ ಇದ್ದರು. ಸ್ವಲ್ಪ ಬೆಳಕಾದರೆ ಕೃಷ್ಣ ಬರ್ತಾನೆ. ಅವನ ತಂಟೆಯನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈಗ ಸೂರ್ಯ ಉದಯಕ್ಕಿಂತ ಮೊದಲು ಅರುಣೋದಯ ಕಾಲ, ಅದಕ್ಕಿಂತಲೂ ಬೆಳಿಗ್ಗೆ ಎದ್ದವರಾಗಿ ಕೃಷ್ಣ ಗಾಢ ನಿದ್ರೆಯಲ್ಲಿ ಇರುತ್ತಾನೆ ಅಂತ ಯೋಚಿಸಿ ತಾವೆಲ್ಲ ಕೂತುಕೊಂಡು ಮನೆಯಲ್ಲಿ ದೀಪವನ್ನು ಹಚ್ಚಿ ದೀಪದ ಬೆಳಕಿನಲ್ಲಿ ಮೊಸರು ಕಡಿತಾ ಇದ್ರು. ಕೃಷ್ಣ ಎಷ್ಟೊತ್ತಿಗೆ ಹೇಳ್ತಾನೆ ಗೊತ್ತಿಲ್ಲ. ಅದೇ ಕಾಲದಲ್ಲಿ ಎದ್ದು ಆ ಮನೆಗೆ ಪ್ರವೇಶ ಮಾಡಿ ಏನು ಗೋಪಿಕೆಯರು ಮೊಸರನ್ನು ಕಡಿತಾ ಇರ್ತಾರೆ ಅವರ ಹಿಂದಿನಿಂದ ಮೆಲ್ಲ ಬಂದು ಸಮೀಪಕ್ಕೆ ಬಂದು ಅವರ ಮುಖದತ್ತಿರ ಬಂದು ಆ ದೀಪವನ್ನು ಊರಿ ಆರಿಸಿ ಬಿಡ್ತಾ ಇದ್ದಂತೆ. ದೀಪ ಆರಿದಾಗ ಇವರು ದೀಪವನ್ನು ಹಚ್ಚಬೇಕು ಅಂತ ಎದ್ದು ಹೋದಾಗ ಇಲ್ಲಿ ಇದ್ದಂತಹ ಮೊಸರು, ಬೆಣ್ಣೆ, ಹಾಲನ್ನೆಲ್ಲ ಕುಡಿದು ಬೆಕ್ಕುಗಳಿಗೆಲ್ಲ ತಿನ್ನಿಸ್ತಾ ಇದ್ದಂತೆ. ದಧಿಮಥನ ನಿನಾದೈ ತ್ಯಕ್ತ ನಿದ್ರ ಪ್ರಭಾತೆ ಬಿಭೃತ ಪದಮಗಾರಂ ವಲ್ಲವೀನಾಂ ಪ್ರವಿಷ್ಟ ಮುಖಕಮಲ ಸಮೀರೈ ಆಶು ನಿರ್ವಾಪ್ಯ ದೀಪಾನ್ ಕಬಲಿತ ನಮನೀತ ಪಾತು ಗೋಪಾಲ ಬಾಲ. ಹೀಗೆ ನಿದ್ರೆಯನ್ನು ಬಿಟ್ಟು ಮೊಸರು ಹಾಲೆಲ್ಲ ಉಳಿಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬೆಳಗ್ಗಿನ ಹೊತ್ತಿನಲ್ಲಿ ನಸುಕಿನಲ್ಲಿ ಎದ್ದು ಮೊಸರು ಕಡಿದ್ರು ಕೃಷ್ಣ ಬಂದು ಅದನ್ನೆಲ್ಲ ಪಾನ ಮಾಡುತ್ತಾ ಇದ್ದ. ಕೆಲವರೆಲ್ಲ ಕೃಷ್ಣನನ್ನ ಇವತ್ತು ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಅಂತ. ಯಶೋಧ ಯಾವಾಗಲೂ ನಾವು ದೂರನ್ನು ಕೊಟ್ಟರೆ ನಂಬುತ್ತಾ ಇಲ್ಲ, ನನಗೆ ಒಮ್ಮೆ ಪ್ರತ್ಯಕ್ಷವಾಗಿ ತೋರಿಸಿ ಅಂತ ಯಾವಾಗಲೂ ನೋಡಿದ್ರೆ ಹೇಳುತ್ತಾಳೆ. ನಾವು ಇವತ್ತು ಒಂದು ಕೆಲಸ ಮಾಡೋಣ, ಕೃಷ್ಣನನ್ನು ಕಟ್ಟಿ ಹಾಕಿ ಬಿಡೋಣ ಅಂತ. ಹಾಗೆ ಮಾಡಿದ್ರು ಅಂತೆ. ಕಾಯ್ತಾ ಇದ್ರು, ಬಾಗಿಲನ್ನೆಲ್ಲ ತೆಗೆದ ಇಟ್ಟಿದ್ರು, ಅಡಿಗೆ ಮನೆಗೆ ಇವ ಹೋಗಲಿ ಅಂತ. ಕೃಷ್ಣ ಮೆಲ್ಲನೆ ಬಂದ, ಯಾರೂ ಇದ್ದಿಲ್ಲ. ಬಹಳ ಆಶ್ಚರ್ಯ ಆಯಿತು. ಯಾವಾಗಲೂ ಬಾಗಿಲನ್ನು ಹಾಕಿ ಇಡ್ತಾ ಇದ್ರು, ಇವತ್ತೇನು ಬಾಗಿಲು ತೆರೆದಿದೆ ಅಂತ ಆಶ್ಚರ್ಯವಾಗಿ ಒಳಗೆ ಹೋದ ಬಾಗಿಲನ್ನು ಹಾಕಿಕೊಂಡ ಇವನೇ. ಅಲ್ಲಿ ಇದ್ದ ಹಾಲು ಬೆಣ್ಣೆ ಎಲ್ಲ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ದ. ಹೊರಗಿನಿಂದ ಚಿಲಕ ಹಾಕಿದ್ರು ಅಂತ, ಕೃಷ್ಣನನ್ನು ಅಲ್ಲಿ ಬಂಧಿಸಿದ್ದೇವೆ, ಇನ್ನು ಯಶೋದೆಯನ್ನು ಕರ್ಕೊಂಡು ಬಂದು ತೋರಿಸಬೇಕು ಅಂತ. ಎಲ್ಲ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಕೂಡಲೇ ಯಶೋದೆಯ ಮನೆಗೆ ಬಂದು ಯಶೋದೆಯಲ್ಲಿ ಹೇಳಬೇಕು, ಯಶೋದೆಯ ಮುಂದೆಯೇ ಕೃಷ್ಣ ಆಟ ಆಡ್ತಾ ಇದ್ದಾನೆ ಅಂತ ನೋಡಿ ಎಲ್ಲರೂ ಆಶ್ಚರ್ಯಗೊಂಡವರಾಗಿ ಹೇಳ್ತಾ ಇದ್ದಾರೆ. ಅಂತರ್ಗೃಹೇ ಕೃಷ್ಣಮವೇಕ್ಷ ಚೋರಂ ಬದ್ವಾ ಕವಾಟಂ ಜನನೀ ಗತೈಕ ಉಲೂಖಲೆ ದಾಮನಿ ಬದ್ಧಮೇನಂ ತತ್ರಾಪಿ ದೃಷ್ಟ್ವಾ ಸ್ಥಿಮಿತಾ ಬಭೂವ. ಅಡಿಗೆ ಮನೆಯಲ್ಲಿ ಕೃಷ್ಣನನ್ನು ಹಗ್ಗ ಹಾಕಿ ಗಟ್ಟಿಯಾಗಿ ಕಟ್ಟಿ ಬಂದಿದ್ದಾರೆ. ಕೃಷ್ಣನನ್ನು ತೋರಿಸಬೇಕು ಯಶೋದೆಗೆ ಅಂತ ಯಶೋದೆಯ ಮನೆಗೆ ಹೋದಾಗ ಅಲ್ಲಿಯೂ ಕೂಡ ಕೃಷ್ಣನನ್ನು ನೋಡಿ ವಿಸ್ಮಿತರಾಗಿ ಬಿಟ್ಟಿದ್ದಾರೆ ಅಂತ. ಹೀಗೆ ನಾನಾ ರೂಪವನ್ನು ಧರಿಸಿಕೊಂಡು ಕೃಷ್ಣ ಹೀಗೆಲ್ಲ ಮಾಡ್ತಾ ಇದ್ದ. ಕೆಲವರೆಲ್ಲ ಕೃಷ್ಣನಿಗೆ ಬೆಣ್ಣೆ ಸಿಗಬಾರದು ಅಂತ ಎತ್ತರದ ನೆಲುವಿನಲ್ಲಿ ಇಡ್ತಾ ಇದ್ದರು. ನೆಲುವಿನಲ್ಲಿ ಎತ್ತರದಲ್ಲಿ ಇಟ್ಟಾಗ
ಕೃಷ್ಣನಿಗೆ ಬೆಣ್ಣೆ ಸಿಗುವುದಿಲ್ಲ ಅಂತ ಅವರದೆಲ್ಲ ಯೋಚನೆ. ಯಾರು ಇಲ್ಲದ ಸಂದರ್ಭದಲ್ಲಿ ಕೃಷ್ಣ ಬರ್ತಾ ಇದ್ದಂತೆ. ಬಂದವನೇ ಬೆಣ್ಣೆ ಹುಡುಕಿದಾಗ ಬೆಣ್ಣೆ ಕೆಳಗೆ ಎಲ್ಲೂ ಇಲ್ಲ, ಮೇಲೆ ಕಣ್ಣು ಬಿತ್ತು, ಮೇಲೆ ಇದೆ. ಹೇಗೆ ತೆಗೆಯುವುದು? ದೊಡ್ಡ ಒಂದು ಮಂಚವನ್ನು ಇಟ್ಟಂತೆ. ಆ ಬೆಣ್ಣೆಯ ಗಡಿಗೆ ಕೆಳಗೆ ಒಂದು ಮಂಚವನ್ನು ಇಟ್ಟ. ಮಂಚದ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟ. ಆ ದೊಡ್ಡ ಪಾತ್ರೆಯ ಮೇಲೆ ಒಂದು ದೊಡ್ಡ ಕೊಡಪಾನ ಇಟ್ಟಂತೆ. ಕೊಡಪಾನದ ಮೇಲೆ ಒಂದು ದೊಡ್ಡ ತಂಬಿಗೆಯನ್ನು ಇಟ್ಟ. ತಂಬಿಗೆಯ ಮೇಲೆ ಒಂದು ಲೋಟವನ್ನು ಇಟ್ಟ. ಲೋಟದ ಮೇಲೆ ಒಂದು ಮಿಳ್ಳಿಯನ್ನು ಇಟ್ಟ. ಅದಕ್ಕೆ ಹತ್ತಿದ ಅಂತೆ. ಅದಕ್ಕೆ ಹತ್ತಿದ ಗಡಿಗೆ ಸಿಕ್ಕಿತು, ಬೆಣ್ಣೆಯನ್ನು ತಿಂದ. ಬೆಣ್ಣೆ ಸಿಕ್ಕಿತು ಅಂತ ಹೇಳಿ ಅದರ ಮೇಲೆ ನೃತ್ಯ ಮಾಡ್ತಾ ಇದ್ದಾನೆ ಅಂತ. ಇಷ್ಟಾದರೂ ಸ್ವಲ್ಪವೂ ಕೂಡ ಅದು ಕೆಳಗೆ ಬೀಳ್ತಾ ಇಲ್ಲ ಅಂತ. ಎಷ್ಟು ಚಮತ್ಕಾರ ಪೂರಿತವಾಗಿ ಬೆಣ್ಣೆಯನ್ನು ಎತ್ತರದಲ್ಲಿ ಇಟ್ಟಿದ್ರೂ ತೆಗೆದು ತಿನ್ನುತ್ತಾ ಇದ್ದ. ಇದೆಲ್ಲ ದೂರನ್ನ ಗೋಪಿಕೆಯರು ಯಶೋದೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಬೆಣ್ಣೆಯ ಗಡಿಗೆ ಎತ್ತರದಲ್ಲಿ ಇರ್ತಾ ಇತ್ತು, ಅದರ ಕೆಳಗೆ ಗೋಪಿಕೆಯರು ಹೋದಾಗ ಹಿಂದಿನಿಂದ ಕೃಷ್ಣ ಯಾವಾಗ ನೇರವಾಗಿ ಗಡಿಗೆಯ ಕೆಳಗೆ ಆ ಗೋಪಿಕೆಯರು ಬರ್ತಾರೋ ಆಗ ಆ ಗೋಪಿಕೆಯರ ಹಿಂದಿನಿಂದ ಹೆಗಲಿಗೆ ಏರಿ ಹಾರಿ ಆ ಬೆಣ್ಣೆಯನ್ನು ಗಡಿಗೆಯನ್ನು ಒಡೆದು ಬಿಡ್ತಾ ಇದ್ದಂತೆ. ಇಷ್ಟೆಲ್ಲ ಬಾಲಲೀಲೆಗಳನ್ನು ಕೃಷ್ಣ ತೋರಿಸಿದ್ದಾನೆ. ಕೆಲವೊಂದು ಮನೆಯಲ್ಲಿ ಬೆಣ್ಣೆ ತಿಂದು ಬಂದ ಮೇಲೆ ಯಶೋದೆ ಮನೆಗೆ ಬಂದು ಕೃಷ್ಣನನ್ನು ಗದರಿಸ್ತಾ ಇದ್ಲಂತೆ. ಕೃಷ್ಣ, ಹೇಳು, ಎಲ್ಲಿ ಬೆಣ್ಣೆಯನ್ನು ತಿಂದು ಬಂದಿ? ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಯಾಕೆ? ನಿನ್ನ ಬಾಯಿಯಲ್ಲಿ ವಾಸನೆ ಬರ್ತಾ ಇದೆ, ಬೆಣ್ಣೆಯ ವಾಸನೆ. ತಿಂದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಯಾಕೆಂದರೆ ನಾನು ನಿನಗೆ ಇವತ್ತು ಬೆಣ್ಣೆ ಕೊಟ್ಟಿಲ್ಲ. ಎಲ್ಲೋ ತಿಂದು ಬಂದಿದ್ದಿ, ಎಲ್ಲಿ ಕದ್ದು ಬಂದಿದ್ದಿ ಹೇಳು. ಆಗ ಕೃಷ್ಣ ಹೇಳ್ತಾ ಇದ್ದ ಅಂತ, ಚಮತ್ಕಾರವಾಗಿ ಹೇಳ್ತಾ ಇದ್ದ, ಅಮ್ಮ, ನಾನು ಹೇಗೆ ಯಾರ್ಯಾರೋ ಮನೆಗೆ ಬೆಣ್ಣೆ ತಿನ್ನಲಿಕ್ಕೆ ಹೋಗಲಿ? ನನಗೆ ನೀನು ಏನು ಕಡಿಮೆ ಮಾಡಿದ್ಯಮ್ಮ ಅಂತ ಹೇಳ್ತಾ ಇದ್ದಂತೆ. ವದನೆ ನವನೀತ ಗಂಧವಾಂ ವಚನೆ ತಸ್ಕರ ಚಾತುರಿ ಧುರೀಣಂ. ಒಳ್ಳೆಯ ಚಮತ್ಕಾರವಾದ ಮಾತುಗಳನ್ನು ಆಡ್ತಾ ಇದ್ದ. ಅಮ್ಮ, ನಾನೇಕೆ ಎಲ್ಲೆಲ್ಲೋ ಯಾರ್ಯಾರೋ ಮನೆಗೆ ಹೋಗಿ ಬೆಣ್ಣೆ ತಿನ್ನಲಿ? ನನಗೆ ನಮ್ಮ ಮನೆಯಲ್ಲಿ ನನಗೆ ನೀನು ಯಾವುದಕ್ಕೆ ನನಗೆ ಕಡಿಮೆ ಮಾಡಿದ್ದಿ ಹೇಳು ಅಮ್ಮ ಅಂತ ಹೇಳ್ತಾ ಇದ್ದ. ಯಶೋದೆಗೆ ಸಿಟ್ಟು ಬಂದು ಮತ್ತೆ ಕೋಲನ್ನು ಇಟ್ಟು ಗದರಿಸಿದಾಗ, ನಯನೇ ಕುಹಕ ಶುರುಮಾಶ್ರಯೇಥ ಚರಣೆ ಕೋಮಲ ತಾಂಡವಂ ಕುಮಾರಂ. ಜೋರಾಗಿ ಗದರಿಸಿದಾಗ ಜೋರಾಗಿ ಕಣ್ಣಲ್ಲಿ ನೀರನ್ನು ಸುರಿಸ್ತಾ ಇದ್ದಂತೆ, ಅಳುತ್ತಾ ಇದ್ದ. ಯಶೋದೆಗೆ ಬಹಳ ಬೇಸರವಾಗಿ, ಅಯ್ಯೋ ಮಗು ಅಳುತ್ತಾ ಇದೆ ಅಲ್ಲ ಅಂತ ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಪಡಿಸುವಾಗ ಆ ಕೃಷ್ಣ ಮಗು ತನ್ನ ಕೈಯನ್ನು ಕಾಲಿಗೆ ಬಡಿದುಕೊಂಡು ಅಮ್ಮನನ್ನು ಹೇಗೆ ರಮಿಸಿದೆ ಅಂತ ಆನಂದ ಪಡ್ತಾ ಇದ್ದಾನೆ ಅಂತ. ಈ ರೀತಿಯಾಗಿ ಎಲ್ಲ ತನ್ನ ಬಾಲಲೀಲೆಗಳನ್ನು ತೋರಿಸಿದ್ದಾನೆ. ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ. ಯಾವ ರೀತಿಯಾಗಿ ಭಗವಂತನಾದರೂ ಕೂಡ ಮಾನವರಾಗಿ ಹುಟ್ಟಿದ ಮೇಲೆ ಮಾನವರು ಹೇಗೆ ಇರುತ್ತಾರೋ ಅದೇ ರೀತಿಯಾಗಿ ಇರಬೇಕು. ಆದ ರೀತಿಯಾಗಿ ಭಗವಂತ ನಟಿಸಿದ. ಒಂದು ಬಾರಿ ಒಮ್ಮೆ ಕ್ರೀಡೆಯನ್ನು ಆಟವನ್ನು ಆಡುತ್ತಾ ಇರುವಾಗ ಮಣ್ಣು ತಿಂದು ಬಿಟ್ಟ ಅಂತ. ಏಕದ ಕ್ರೀಡಮಾನಾಸ್ತೆ ರಾಮಾದ್ಯ ಗೋಪಧಾರಕ. ಬಲರಾಮನು ಇದ್ದ, ಕೃಷ್ಣನು ಇದ್ದ, ಅವನೊಟ್ಟಿಗೆ ಸ್ನೇಹಿತರು ಎಲ್ಲ ಇದ್ದರು. ಆಟ ಆಡುವಾಗ ಮಣ್ಣು ತಿಂದು ಬಿಟ್ಟ. ಕೃಷ್ಣೋ ಮೃದಂ ಭಕ್ಷಿತವಾನ್ ಇತಿ ಮಾತ್ರೇ ನಿವೇದಯನ್. ಕೃಷ್ಣ ಮಣ್ಣು ತಿಂದ ಅಂತ ಅವರ ಸ್ನೇಹಿತರೆಲ್ಲ ಓಡಿ ಬಂದು ಅಮ್ಮನಿಗೆ ದೂರಿ ಕೊಟ್ರಂತೆ, ಯಶೋದೆಗೆ, ನಿನ್ನ ಮಗ ಮಣ್ಣು ತಿಂದಿದ್ದಾನೆ ಅಂತ. ಯಶೋದೆ ಓಡೋಡಿ ಬಂದ್ಲು, ಮಗು ಮಣ್ಣು ತಿಂದಿದ್ದಾನೆ ಅಲ್ಲ ಅಂತ. ಕೋಲನ್ನು ಇಟ್ಟುಕೊಂಡು ಗದರಿಸಿ ಕೇಳುತ್ತಾ ಇದ್ದಾಳೆ, ಸತ್ಯ ಹೇಳು ಕೃಷ್ಣ, ಯಾಕೆ ಮಣ್ಣು ತಿಂದೆ? ಆಗ ಕೃಷ್ಣ ಹೇಳಿದ, ನಾಹಂ ಭಕ್ಷಿತವಾನಂಬ
ಸರ್ವೇ ಮಿಥ್ಯಾಭಿಶಂಸಿನಃ. ನಾನೇನು ಮಣ್ಣು ತಿಂದಿಲ್ಲ ಅಮ್ಮ, ಬೇಕಾದರೆ ಅವರೆಲ್ಲ ಹೇಳಿದ್ದು ಸತ್ಯ ಅಂತ ಆದರೆ ನೀನು ನನ್ನ ಬಾಯಿಯನ್ನು ನೋಡು ಅಂತ ಹೇಳಿದ್ದು. ಯದಿ ಸತ್ಯ ಗಿರಸ್ತರ್ಹಿ ಸಮಕ್ಷಂ ಪಶ್ಯ ಮೇ ಮುಖಂ. ಒಂದು ವೇಳೆ ಅವರೆಲ್ಲ ಹೇಳ್ತಾ ಇರೋದು ಸತ್ಯ ಅಂತಾದರೆ, ನೀನು ಅದನ್ನು ನಿಜ ಅಂತ ತಿಳಿಯುವುದಂತಾದರೆ ನಿನ್ನ ಪ್ರತ್ಯಕ್ಷ, ನೀನೇ ಪ್ರತ್ಯಕ್ಷವಾಗಿ ನಿನ್ನ ಕಣ್ಣಿನಿಂದ ನೋಡು, ನಾನು ಮಣ್ಣು ತಿಂದಿದ್ದೇನ ಇಲ್ಲವೋ ಅಂತ ಗೊತ್ತಾಗ್ತದೆ ಅಂತ ಕೃಷ್ಣ ತನ್ನ ಬಾಯನ್ನು ತೆರೆದ ಅಂತೆ. ಬಾಯನ್ನು ತೆರೆದ ಯಶೋದೆ ನೋಡ್ತಾ ಇದ್ದಾಳೆ. ಸಾ ತತ್ರ ದೃದೃಶೇ ವಿಶ್ವಂ ಜಗತ್ ಸ್ಥಾಸ್ನು ಚಖಂ ದಿಶಃ. ಅವನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ನೋಡುತ್ತಾ ಇದ್ದಾಳೆ ಅಂತ ಇವಳು. ಆಕಾಶ, ದಿಕ್ಕುಗಳು, ಪರ್ವತಗಳು, ದ್ವೀಪಗಳು, ಸಮುದ್ರ ಸಹಿತ ಇಡೀ ಭೂಮಂಡಲ, ಜ್ಯೋತಿರ್ಮಂಡಲ, ರಸಾತಲವೇ ಮೊದಲಾದಂಥ ಅಧೋಲೋಕ, ಸತ್ಯಲೋಕವೇ ಮೊದಲಾದಂತಹ ಊರ್ಧ್ವಲೋಕ ಎಲ್ಲವನ್ನು ಕೂಡ ಕೃಷ್ಣನ ಮುಖದಲ್ಲಿ ನೋಡಿ ಬಹಳ ಆಶ್ಚರ್ಯಗೊಂಡ್ಲಂತೆ. ನಾನು ಏನು ಎಲ್ಲಿದ್ದೇನೆ, ಏನು ನೋಡ್ತಾ ಇದ್ದಾನೆ ಅಂತ. ಇಷ್ಟು ಬಾಲಲೀಲೆಗಳನ್ನೆಲ್ಲ ಕೃಷ್ಣ ತೋರಿಸಿ ತನ್ನ ತಾಯಿಗೆ ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಕೂಡ ತೋರಿಸಿದ್ದಾನೆ ಅಂತೆ. ಆಗಾಗ ಮನಸ್ಸಿಗೆ ಬರ್ತಾ ಇತ್ತು, ಇದು ನನ್ನ ಮಗು ಅಲ್ಲ ಇರಬೇಕು ಅಂತ. ಆದರೂ ಕೂಡ ಯಶೋದೆ ಇದು ನನ್ನ ಮಗು ಅಂತ ಮುದ್ದಾಡ್ತಾ ಇದ್ಲು. ಯಶೋದೆ ಮತ್ತು ಈ ನಂದಗೋಪ ನಿಜವಾಗಿಯೂ ಕೂಡ ಸ್ವತಃ ಹೆತ್ತವರಲ್ಲ. ವಸುದೇವ ದೇವಕಿಯರು ಕೃಷ್ಣನನ್ನ ಮಗುವನ್ನಾಗಿ ಪಡೆದುಕೊಂಡವರು. ಆದರೆ ಇಷ್ಟೆಲ್ಲ ಬಾಲಲೀಲೆಗಳನ್ನು, ಆನಂದವನ್ನು ಅನುಭವಿಸ್ತಾ ಇರುವವರು ಈ ಯಶೋದೆ ಮತ್ತು ನಂದಗೋಪ. ಪಾಪ ಇನ್ನೂ ಕಾರಾಗೃಹದಲ್ಲಿ ಇದ್ದಾರೆ ವಸುದೇವ ದೇವಕಿಯರು. ಇಂತಹ ಯೋಗ ಈ ಯಶೋದೆ ಮತ್ತು ನಂದಗೋಪರಿಗೆ ಹೇಗೆ ಬಂತು? ನಂದಃ ಕಿಂ ಅಕರೋತ್ ಬ್ರಹ್ಮನ್ ಶ್ರೇಯ ಏವಂ ಮಹೋದಯಂ ಯಶೋದಾಚ ಮಹಾಭಾಗ ಪಪೌ ಯಸ್ಯ ಸ್ತನಂ ಹರಿಹಿ. ಎಂತಹ ಸಾಧನೆಯನ್ನು ಮಾಡಿದ್ದರು. ಭಗವಂತನೇ ಮಗನಾಗಿ ಪಡೆದು ಇಷ್ಟೆಲ್ಲ ಆನಂದವನ್ನು ಅನುಭವಿಸಲಿಕ್ಕೆ ಇವರು ಮಾಡಿದ ಸಾಧನೆ ಏನು? ಯಶೋಧಾದೇವಿ ಅಕ್ಕರೆಯಿಂದ ಸ್ತನ್ಯಪಾನವನ್ನು ಮಗುವಿಗೆ ಮಾಡಿಸ್ತಾ ಇದ್ದಾಳೆ. ಎಂತಹ ಮಹತ್ತಾದ ತಪಸ್ಸನ್ನು ಇವಳು ಮಾಡಿದ್ದಾಳೆ ಅಂತ ಪರೀಕ್ಷಿತ ರಾಜನೇ ಕೇಳ್ತಾನೆ. ಪರೀಕ್ಷಿತ ರಾಜನೇ ಶುಕಾಚಾರ್ಯರಲ್ಲಿ ಕೇಳಿದ. ಆಗ ಶುಕಾಚಾರ್ಯರು ಹೇಳ್ತಾರೆ, ದ್ರೋಣೋ ವಸೂನಾಂ ಪ್ರಬರೋ ಧರಯ ಸಹ ಭಾರ್ಯಯ ಕರಿಷ್ಯಮಾಣ ಆದೇಶಾತ್ ಬ್ರಹ್ಮಣಸ್ತಮುವಾಚ. ಈ ನಂದಗೋಪ ಅಂದರೆ ಹಿಂದಿನ ಜನ್ಮದಲ್ಲಿ ಅವ ವಸು ಆಗಿದ್ದ ಅಂತ. ದ್ರೋಣ ಅಂತ ಹೆಸರಿತ್ತು. ಅವನ ಪತ್ನಿ ಧರಾದೇವಿ, ದ್ರೋಣನ ಪತ್ನಿ, ವಸುವಿನ ಪತ್ನಿ ಧರಾದೇವಿ ಅಂತ. ಬ್ರಹ್ಮದೇವರು ಅವರಿಗೆ ಒಂದು ವರವನ್ನು ಕೊಟ್ಟಿದ್ದರು ಅಂತ. ತಪಸ್ಸು ಮಾಡಿ ವರವನ್ನು ಪಡ್ಕೊಂಡಿದ್ರು. ಕೃಷ್ಣನಲ್ಲಿ ನನಗೆ ಭಕ್ತಿ ಉಂಟಾಗುವಾಗೆ ಮಾಡಬೇಕು ಅಂತ. ಬ್ರಹ್ಮದೇವರು ಹಾಗೇ ಆಗಲಿ ಅಂತ ಈ ರೀತಿಯಾದಂಥ ವರವನ್ನು ಕೊಟ್ಟಿದ್ದರು. ನೀನೇ ನಂದಗೋಪನಾಗಿ ಹುಟ್ಟು, ನೀನೇ ಯಶೋದೆಯಾಗಿ ಹುಟ್ಟು ಅಂತ ಅವರಿಬ್ಬರಿಗೂ ಕೂಡ, ವಸು ಮತ್ತು ಧರಾದೇವಿಗೆ ಬ್ರಹ್ಮದೇವರು ಆಜ್ಞೆ ಮಾಡಿದ್ದರು. ಆದ್ದರಿಂದಲೇ ಈ ಜನ್ಮದಲ್ಲಿ ಇಂತಹ ಆನಂದವನ್ನು, ಭಗವಂತನೇ ಮಗನಾಗಿ ಆನಂದವನ್ನು ಅನುಭವಿಸುವ ಯೋಗವನ್ನು ಕರುಣಿಸಿದ್ರು. ಆದ್ದರಿಂದ ಈಗ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಒಂದು ದಿನ ಯಶೋದೆ ತನ್ನ ತೊಡೆಯ ಮೇಲೆ ಮಗುವನ್ನು ಕೂಡಿಸಿ ಹಾಲನ್ನು ಉಣಿಸ್ತಾ ಮೊಸರನ್ನು ಕಡಿತಾ ಇದ್ದಾಳೆ ಅಂತ. ಮಗು ಹೊರಗಿಂದ ಬಂದಿದ್ದು, ಆಟ ಆಡಿ ಬಹಳ ಬಾಯಾರಿಕೆ ಆಗಿದೆ, ಹಸಿವೆ ಆಗಿದೆ ಅಂತ ಮಗು ಬಂದಿದೆ. ಕೆಸರಿನಿಂದೆಲ್ಲ ಮೆತ್ತುಕೊಂಡಿದೆ ಅದು ಮಗು, ತನ್ನ ಮೈಯನ್ನೆಲ್ಲ ಕೆಸರಿನಿಂದ ಮೆತ್ತುಕೊಂಡಿದೆ. ಅಂತಹ ಮಗು ಓಡೋಡಿ ಬರುವಾಗ ಈ ಯಶೋದೆ ಓಡಿ ಹೋಗಿ ಆ ಮಗುವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಂದು ಕೂತ್ಲಂತೆ.
ತಾಯಂದಿರ ಮನಸ್ಸೇ ಹಾಗೆ. ಎಷ್ಟೇ ದೊಡ್ಡ ಬೆಲೆ ಬಾಳುವ ಸೀರೆಯನ್ನು ಹುಟ್ಟಿದ್ದರೂ ಕೂಡ ತನ್ನ ಮಗು ಬಂದಾಗ ಅದು ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅದನ್ನು ತಬ್ಬಿ ಮುದ್ದಾಡುತ್ತಾರೆ. ಹಾಗೆಯೇ ಹೊರಗಿನಿಂದ ಮಗು ಹಸಿವೆಯಿಂದ ಬರ್ತಾ ಇದೆ, ನೋಡುವಾಗಲೇ ಗೊತ್ತಾಯಿತು ಈ ಮಗುವಿಗೆ ಆಟ ಆಡಿ ಆಯಾಸ ಆಗಿದೆ, ಹಸಿವೆ ಆಗಿದೆ ಅಂತ. ಓಡಿ ಹೋಗಿ ಆ ಮಗುವನ್ನು ಮುದ್ದಾಡಿ, ಕೆಸರಿನಿಂದ ಮೆತ್ತಿಕೊಂಡಿದ್ದರೂ ಆ ಮಗುವನ್ನು ಮುದ್ದಾಡಿಕೊಂಡು ಬಂದು ಕೂತುಕೊಂಡು ತೊಡೆಯ ಮೇಲೆ ಇರಿಸಿ ಆ ಮಗುವಿಗೆ ಹಾಲನ್ನು ಉಣಿಸ್ತಾ ಇದ್ದಾಳೆ. ಹಾಲನ್ನು ಉಡಿಸುತ್ತಾ ಇರುವಾಗಲೇ ಮೊಸರನ್ನು ಕಡಿತಾ ಇದ್ದಾಳೆ. ಆಗ ನೆನಪಾಯಿತು, ಒಳಗೆ ಅಡಿಗೆ ಮನೆಯಲ್ಲಿ ಒಲೆಯ ಮೇಲೆ ಹಾಲಿಟ್ಟಿದ್ದೇನೆ ಅಂತ. ಇಲ್ಲಿ ನೋಡಿದರೆ ಮೊಸರನ್ನು ಕಡಿತಾ ಇದ್ದಾಳೆ, ಮಗುವನ್ನು ನೋಡ್ತಾ ಇದ್ದಾಳೆ. ಮಗು ಪಿಳಿ ಪಿಳಿ ಅಂತ ಕಣ್ಣು ಬಿಟ್ಟು ತಾಯಿಯನ್ನೇ ನೋಡ್ತಾ ಇದೆ. ತಾಯಿ ಮಗುವನ್ನು ನೋಡ್ತಾ ಆನಂದ ಪಡ್ತಾ ಇದ್ದಾಳೆ. ಇದ್ದಕ್ಕಿದ್ದಾಗೆ ನೆನಪಾಯಿತು, ಹಾಲು ಉಕ್ಕಿ ಕೆಳಗೆ ಬೀಳುತ್ತದೆ ಅಂತ. ಇದ್ದಕ್ಕೆ ಇದ್ದಾಗಲೇ ಆ ಮಗುವನ್ನು ಕೆಳಗೆ ಇಟ್ಟುಬಿಟ್ಲು. ಓಡಿ ಹೋಗಿ ಹಾಲನ್ನು ಕೆಳಗೆ ಇಡುತ್ತೇನೆ ಅಂತ ಅಡಿಗೆ ಮನೆಗೆ ಹೋದ್ಲು. ಕೃಷ್ಣನಿಗೆ ಸಿಟ್ಟು ಬಂತು ಅಂತ. ಮಕ್ಕಳಿಗೆ ಸಿಟ್ಟು ಬರ್ತದೆ, ಹಾಲನ್ನು ಕುಡಿಸ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಒಮ್ಮೆ ಅದನ್ನು ಕೆಳಗೆ ಇಟ್ಟ ಮೇಲೆ ಜೋರಾಗಿ ಅರಚಲಿಕ್ಕೆ ಕಿರುಚಲಿಕ್ಕೆ ಪ್ರಾರಂಭ ಮಾಡುತ್ತದೆ ಮಗು. ಹಾಗೆಯೇ ಕೃಷ್ಣನಿಗೆ ಸಿಟ್ಟು ಬಂತು. ಸಂಜಾತ ಕೋಪ ಸ್ಫುರಿತಾರುಣಾಧರಂ ಸಂದಶ್ಯ ದಧಿಮಂಥ ಭಾಜನಂ ಭಿತ್ವಾ ಮೃಷಾಶುರುದೃಶದಶ್ಮನಾರಹೋ ಜಘಾಸ ಹಯ್ಯಂಗ ವಮಂತರಂ ಗತಃ. ಕೃಷ್ಣನಿಗೆ ಸ್ವಲ್ಪ ಸಿಟ್ಟು ಬಂತು. ಅವನ ತುಟಿಗಳೆಲ್ಲ ಅದರಲಿಕ್ಕೆ ಪ್ರಾರಂಭ ಆಯಿತು. ಹಲ್ಲುಗಳನ್ನು ಕಚ್ಚಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲೇ ಕೈಯಲ್ಲೇ ಗುಂಡು ಕಲ್ಲಿತ್ತು. ಹೊರಗಿನಿಂದ ಆಟ ಆಡ್ತಾ ಬರುವಾಗಲೇ ಒಂದು ಕಲ್ಲನ್ನು ಕೂಡ ಕೈಯಲ್ಲೇ ತೆಗೆದುಕೊಂಡು ಬಂದಿದ್ದ. ಆ ಕಲ್ಲಿನಿಂದ ಮೊಸರನ ಗಡಿಗೆ, ಅಮ್ಮ ಕಡಿತಾ ಇದ್ದ ಮೊಸರಿನ ಗಡಿಗೆ ಅಲ್ಲೇ ಇತ್ತು, ಅದಕ್ಕೆ ಹೊಡೆದ ಅಂತೆ. ಮೊಸರೆಲ್ಲ ಗಡಿಗೆ ಹೊಡೆದು ಚೆಲ್ಲಿ ಹೋಯಿತು. ಯಶೋದ ಕಾದಿರುವ ಹಾಲನ್ನು ಕೆಳಗಿಟ್ಟು ಇಲ್ಲಿಗೆ ಬಂದು ನೋಡಿದ್ಲಂತೆ. ನೋಡಿದರೆ ಮೊಸರಿನ ಗಡಿಗೆ ಪುಡಿ ಪುಡಿಯಾಗಿದೆ, ಮೊಸರು ಎಲ್ಲ ಚೆಲ್ಲಿ ಬಿದ್ದಿದೆ. ಕೃಷ್ಣ ಮಾತ್ರ ಅಲ್ಲಿ ಇಲ್ಲ. ಅವಳಿಗೆ ಕೃಷ್ಣನ ಮೇಲೆ ಸಂಶಯ ಬಂದಿಲ್ಲ. ಕೃಷ್ಣ ಎಲ್ಲಿದ್ದಾನೆ, ಮಗು ಎಲ್ಲಿದ್ದಾನೆ ಅಂತ ಓಡಿದ್ಲು. ಓಡಿ ನೋಡುತ್ತಾಳೆ, ಕೋಣೆಯಲ್ಲಿ ಇಟ್ಟಿದ್ದ ಬೆಣ್ಣೆಯ ಗಡಿಗೆ, ಮೊಸರಿನ ಗಡಿಗೆ ಇದೆಲ್ಲವನ್ನು ಕೂಡ ಒಡೆದು ಹಾಕಿದ್ದಾನಂತೆ, ತಿಂದಿದ್ದಾನಂತೆ. ತಿಂದು ಇನ್ನು ಹೆಚ್ಚಾಯಿತು ಅಂತ ಹೇಳಿ ಬೆಕ್ಕುಗೆ, ಕೋತಿಗಳಿಗೆಲ್ಲ ತಿನ್ನಿಸ್ತಾ ಇದ್ದಾನೆ. ಮತ್ತೆ ಸಿಟ್ಟು ಬಂತು ಯಶೋಧಾದೇವಿಗೆ. ನನ್ನ ಮಗು ತಿಂದರೆ ಏನೋ ತೊಂದರೆ ಇರ್ತಿದ್ದಿಲ್ಲ, ಆದರೆ ಈ ಬೆಣ್ಣೆಯನ್ನೆಲ್ಲ ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನೆ ಇವ ಅಂತ ಸಿಟ್ಟು ಬಂದು ಒಂದು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು, ದಂಡವನ್ನು ಹಿಡಿದುಕೊಂಡು ಆ ಮಗುವನ್ನು ಹೊಡಿತೇನೆ ಅಂತ ಹೋಗಿದ್ದಾಳೆ. ಆ ಮಗು ಓಡ್ತಾ ಇದೆ. ಯಾವ ದಂಡಪಾಣಿಯೇ ಈ ಮಗುವನ್ನು ನೋಡಿದರೆ ಹೆದರ್ತಾನೋ ಅಂತಹ ಮಗುವಿಗೆ ದಂಡದಿಂದ ಹೊಡಿತೇನೆ ಅಂತ ಯಶೋದೆ ಓಡಿಸಿಕೊಂಡು ಬರ್ತಾ ಇದ್ದಾಳೆ. ಯಶೋದೆ ಓಡ್ತಾ ಬರ್ತಾ ಇದ್ದಾಳೆ. ಮಗು ಓಡುತ್ತಾ ಇದೆ, ಮಗು ಸಿಗ್ತಾ ಇಲ್ಲ. ಸುಮಾರು ದೂರ ಬಂದಿದ್ದಾಳೆ ಅಂತ. ಆಗ ಕೃಷ್ಣನೇ ಅಂದುಕೊಂಡ, ಯಾವಾಗಲೂ ತಾಯಿಯ ವಶರಾಗಿರಬೇಕು ಮಕ್ಕಳು ಅಂದ ಮೇಲೆ, ಹೆಚ್ಚು ಕಾಡಿಸಬಾರದು. ಆಯಿತು, ಸಿಗ್ತೇನೆ ಅಂತ ಹೇಳಿ ನಿಂತು ಬಿಟ್ಟ ಅಂತ. ಮಗು ಯಾವಾಗ ನಿಂತಿತೋ ಆಗ ಯಶೋದೆಗೆ ಖುಷಿ ಆಯಿತು. ಮಗು ನಿಂತಿತು ಅಂತ. ಹೊಡೆಯೋಣ ಅಂದರೆ ಮನಸ್ಸು ಬಂದಿಲ್ಲ. ಈ ಮಗುವನ್ನು ಹೊಡೆಯುವುದು ಬೇಡ, ಕಟ್ಟಿ ಹಾಕೋಣ ಅಂತ ತೀರ್ಮಾನ ಮಾಡಿದ್ದು. ಅಲ್ಲೇ ಒಂದು ಒರಳ ಕಲ್ಲು ಇತ್ತು. ಒರಳ ಕಲ್ಲಿಗೆ ಕಟ್ಟಿ ಹಾಕೋಣ ಅಂತ ಹಗ್ಗವನ್ನು ತಂದು ಆ ಮಗುವನ್ನು ಒರಳ ಕಲ್ಲಿಗೆ ಕಟ್ಟುತ್ತಾ ಇದ್ದಾಳೆ. ತದ್ದಾಮ ಬಧ್ಯಮಾನಸ್ಯ ಸ್ವರ್ಭಕಸ್ಯ ಕೃತಾಗಸಃ ದ್ವಂಗುಲೋ ನಂ ಅಭೂತೇನ ಸಂದಧೇನ್ಯಚ್ಚ ಗೋಪಿಕಾ. ಮಗುವನ್ನು ಕಟ್ಟುವಾಗ ಹಗ್ಗ 2 ಅಂಗುಲ ಕಡಿಮೆ ಬಿತ್ತುವಂತೆ. ಗೋಪಿಕೆಯನ್ನು ಕರೆದು ಮತ್ತೆ ಸ್ವಲ್ಪ ಹಗ್ಗವನ್ನು ತರಿಸಿ ಅದಕ್ಕೆ ಇದನ್ನು ಸೇರಿಸಿ
ಮತ್ತೆ ಕೃಷ್ಣನನ್ನು ಕಟ್ಟಲಿಕ್ಕೆ ಹೋಗ್ತಾಳೆ. ಆಗಲೂ ದ್ಯಂಗುಲೋ ನಮ್ ಅಭೂತ್ ತೇನ ಸಂದಧೇನ್ಯಚ್ಚ ಗೋಪಿಕಾ. ಮತ್ತೆ 2 ಅಂಗುಲ ಕಡಿಮೆ ಆಯಿತು. ಮತ್ತೆ ತರಲಿಕ್ಕೆ ಹೇಳಿದ್ಲು, ಮತ್ತೆ ತಂದ್ಲು ಗೋಪಿಕೆ ಹಗ್ಗವನ್ನ, ಮತ್ತೆ ಅದನ್ನು ಇದಕ್ಕೆ ಸೇರಿಸಿ ಮತ್ತೆ ಕಟ್ಟಿದ್ಲು. ಆಗಲೂ 2 ಅಂಗುಲ ಕಡಿಮೆ ಬಿತ್ತು. ಎಷ್ಟು ಬಾರಿ ಮಾಡಿದ್ರು, ಎಷ್ಟು ಬಾರಿ ಹಗ್ಗಕ್ಕೆ ಹಗ್ಗ ಸೇರಿಸಿ ಕಟ್ಟಿದ್ರೂ 2 ಅಂಗುಲ ಮಾತ್ರ ಕಡಿಮೆ ಬಿಡ್ತಾ ಇದೆ. ಆಗ ಜ್ಞಾನೋದಯ ಆಯಿತು. ಸುತೋ ನಮೇ ಅಯಂ ಹರಿರೇವ ಸಾಕ್ಷಾತ್. ಈ ಮಗು ನನ್ನದಲ್ಲ, ಈ ಮಗು ನನ್ನದಲ್ಲ. ಸುತೋ ನಮೇ ಯಂ ಹರಿರೇವ ಸಾಕ್ಷಾತ್. ಈ ಮಗು ಸಾಕ್ಷಾತ್ ಭಗವಂತನೇ ಅಂತ ಆ ಜ್ಞಾನ ಬಂತು. ಇಷ್ಟರವರೆಗೆ ತಿಳ್ಕೊಂಡಿದ್ದು ಏನು ಅವಳು, ಇದು ನನ್ನ ಮಗು, ನನ್ನ ಮಗು, ನನ್ನ ಮಗು ಅಂತ. ಇಡೀ ಬ್ರಹ್ಮಾಂಡಕ್ಕೆ ಅಧಿಪತಿಯಾದಂತಹ ಕೃಷ್ಣನನ್ನ ತನ್ನ ಮಗು ಅಂತ ತಿಳ್ಕೊಂಡಿದ್ಲು. ಈಗ ಜ್ಞಾನೋದಯ ಆಯಿತು. ಈ ಮಗು ನನ್ನದಲ್ಲ, ಇದು ಸಾಕ್ಷಾತ್ ಹರಿಯೇ ಅಂತ ಜ್ಞಾನ ಬಂತು. ಈ ಜ್ಞಾನ ಬಂದ ಮೇಲೆ ಮತ್ತೆ ಹಗ್ಗ ತರಿಸಿದ್ಲು, ಕಟ್ಟಿದ್ಲು. ಆಗ ಬಂಧನಕ್ಕೆ ಸಿಕ್ಕಿಬಿದ್ದ ಕೃಷ್ಣ. 2 ಅಂಗುಲ ಕಡಿಮೆ ಆಗಿತ್ತು ಅಂದರೆ ಏನು ಅರ್ಥ? ಭಕ್ತಿ ಇತ್ತು ಅಂತೆ ಅವಳಿಗೆ. ಯಶೋದೆಗೆ ಭಕ್ತಿ ಅಂದರೆ ಏನು? ಪ್ರೀತಿ, ಪ್ರೇಮ. ಮಗುವಿನ ಮೇಲೆ ಭಕ್ತಿ ಇತ್ತು, ಪ್ರೀತಿ ಇತ್ತು. ಜ್ಞಾನ ಇದ್ದಿಲ್ಲ, ವೈರಾಗ್ಯ ಇದ್ದಿಲ್ಲ. ವೈರಾಗ್ಯ ಇದ್ದಿಲ್ಲ ಯಾಕೆ ಅಂದರೆ, ಮಗುವನ್ನು ಅಷ್ಟು ಮುದ್ದು ಮುದ್ದು ಮಗು ತೊಡೆಯಲ್ಲಿ ಕೂಡಿಸಿ ಸ್ತನ್ಯಪಾನ ಮಾಡಿಸ್ತಾ ಇದ್ದಾಳೆ. ಒಲೆಯ ಮೇಲೆ ಇಟ್ಟ ಹಾಲು ಕೆಳಗೆ ಹೋಗ್ತದೆ ಅಂತ ಹೇಳಿ ಆ ಮಗುವನ್ನು ಕೆಳಗೆ ಇಟ್ಟು ಓಡಿ ಹೋದ್ಲಲ್ಲ, ಹಾಲು ಕೆಳಗೆ ಹೋಗ್ತದೆ ಅಂತೇಳಿ. ಈ ಭಗವಂತ ಬೇಡ, ವಿಷಯ ಪದಾರ್ಥಗಳು ಬೇಕು ಅಂತಾಯಿತು. ಅಂದರೆ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯ ಇದ್ದಿಲ್ಲ ಇವಳಿಗೆ. ಒಂದನ್ನು ಕಳ್ಕೊಳ್ಳಿಕ್ಕೆ ಹೋಗಿ 100 ಕಳ್ಕೊಂಡು ಬಿಟ್ಲು. ಕೃಷ್ಣ ಆ ಮೊಸರಿನ ಗಡಿಗೆಯನ್ನು ಒಡೆದ, ಒಳಗೆ ಸಂಗ್ರಹ ಮಾಡಿಟ್ಟ ಹಾಲು ಮೊಸರು ಬೆಣ್ಣೆಯ ಗಡಿಗೆಯನ್ನೆಲ್ಲ ಒಡೆದು ಬೆಕ್ಕಿಗೆ ತಿನ್ನಿಸಿದ. ಸಿಟ್ಟು ಬಂದು ಕೋಲನ್ನು ಇಟ್ಟುಕೊಂಡು ಬಂದವಳು. ವೈರಾಗ್ಯ ಬಂದಿದ್ದಿಲ್ಲ ಅಂತ. ಭಕ್ತಿ ಮಾತ್ರ ಇತ್ತು, ಜ್ಞಾನವೂ ಇದ್ದಿಲ್ಲ. ಜ್ಞಾನ ಅಂದರೆ ಏನು? ತನ್ನ ಮಗು ತನ್ನ ಮಗು ಅಂತಲೇ ತಿಳ್ಕೊಂಡಿದ್ಲು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ದೇವೋತ್ತಮನಾದಂತಹ ಕೃಷ್ಣನನ್ನ ತನ್ನ ಮಗು ಅಂತ ತಿಳ್ಕೊಂಡು ಬಿಟ್ಟಿದ್ದು. ಈಗ ಆ ಜ್ಞಾನ ಬಂತು. 2 ಅಂಗುಲ ಕಡಿಮೆ ಆಗಿತ್ತು ಅಂದರೆ ಜ್ಞಾನ ಮತ್ತು ವೈರಾಗ್ಯ, ಇದು 2 ಇದ್ದಿಲ್ಲ. ಎಷ್ಟು ಕಟ್ಟಿ 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 ಪ್ರಯತ್ನ ಪಟ್ಟರು ಕಟ್ಟಲಿಕ್ಕೆ ಸಿಗಲಿಲ್ಲ. ಆದ್ದರಿಂದ ಜ್ಞಾನ ಬಂತು, ಈ ಮಗು ನನ್ನದಲ್ಲ ಅಂತ. ಸುತೋ ನಮೇಯಂ ಹರಿರೇವ ಸಾಕ್ಷಾತ್. ಈ ಜ್ಞಾನ ಬಂದು ಕೂಡಲೇ ವೈರಾಗ್ಯ ಬಂದು ಬಿಡುತ್ತದೆ. ವೈರಾಗ್ಯವೇ ಬಂತು, ಯಾವುದು ಬೇಡ ನನಗೆ, ಕೃಷ್ಣ ಒಬ್ಬ ಇದ್ರೆ ಸಾಕು ಅಂತ. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯ ಈ 3 ಯಾವಾಗ ಕೂಡುತ್ತದೋ ಆಗ ಭಗವಂತ ಪ್ರಸನ್ನನಾಗ್ತಾನೆ. ಇದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಭಕ್ತಿ, ಜ್ಞಾನ ಇದು ದೇವರಲ್ಲಿ ಇರಬೇಕು. ದೇವರನ್ನು ಬಿಟ್ಟು ಎಲ್ಲ ಪದಾರ್ಥಗಳಲ್ಲಿ ಏನಿರಬೇಕು? ವೈರಾಗ್ಯ ಇರಬೇಕು. ನಮಗೆಲ್ಲ ಬಹಳ ವ್ಯತ್ಯಾಸ ಆಗಿಬಿಟ್ಟಿದೆ. ಭಕ್ತಿಯೂ ಇದೆ, ಜ್ಞಾನವೂ ಇದೆ. ಎಲ್ಲಿ? ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಇದೆ. ಪ್ರೀತಿ ಇದೆ, ಜ್ಞಾನವೂ ಇದೆ. ಆದರೆ ವೈರಾಗ್ಯ ಅದು ಭಗವಂತನಲ್ಲಿ ಇದೆ. ನಿಜವಾಗಿಯೂ ಭಗವಂತನಲ್ಲಿ ಭಕ್ತಿ ಜ್ಞಾನ ಇದ್ದು ಭಗವಂತನ ಇತರ ವಿಷಯದಲ್ಲಿ ವೈರಾಗ್ಯ ಇರಬೇಕು. ಇದೆಲ್ಲ ವ್ಯತ್ಯಾಸ ಆಗಿ ಭಗವಂತನಲ್ಲಿ ವೈರಾಗ್ಯ, ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ಕಡೆ ನಮಗೆ ಪ್ರೀತಿ ಮತ್ತು ತಿಳುವಳಿಕೆ, ಜ್ಞಾನ ಮತ್ತು ಭಕ್ತಿ ಇದು ಸೇರಿಬಿಟ್ಟಿದೆ. ಹಾಗಾಗಬಾರದು ಅಂತ ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. 2 ಅಂಗುಲ ಕಡಿಮೆ ಆಯಿತು ಅಂತಾರೆ ಏನು? ಈ ಭಗವಂತನನ್ನು ಬಿಟ್ಟು ಬೇರೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಇದ್ದಿಲ್ಲ, ಭಗವಂತನಲ್ಲಿ ಜ್ಞಾನ ಇದ್ದಿಲ್ಲ. ಇದು 2 ಕಡಿಮೆ ಆಗಿತ್ತು.
ಆದ್ದರಿಂದ 2 ಅಂಗುಲ ಕಡಿಮೆ ಬಿತ್ತು. ಈಗ 2 ಬಂತು, 3 ಸೇರಿತು. ಜ್ಞಾನ ಭಕ್ತಿ ವೈರಾಗ್ಯ ಸೇರಿತು. ಭಗವಂತ ನಮ್ಮ ಕಟ್ಟಿಗೆ ಸಿಕ್ಕಿದ. ಈ 3 ಇದ್ದರೆ ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಈ ಸಂದೇಶ ಈ ಕಥೆಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಕೃಷ್ಣ ಕಟ್ಟಿಗೆ ಬಿದ್ದ, ಒರಳು ಕಳ್ಳಿಗೆ ಕಟ್ಟಿದ್ಲು, ತಾನು ತನ್ನ ಬಾಡಿಗೆ ಹೋದ್ಲು. ಕೃಷ್ಣ ಏನು ಮಾಡಿದ? ಒರಳು ಕಲ್ಲನ್ನೇ ಎತ್ತಿಕೊಂಡು ಮುಂದೆ ಹೋದ. 2 ದೊಡ್ಡ ವೃಕ್ಷಗಳು ಬೆಳೆದಿದ್ದವು. ಅರ್ಜುನ ವೃಕ್ಷ ಅಂತ 2 ವೃಕ್ಷಗಳು. ಆ 2 ವೃಕ್ಷಗಳ ಮಧ್ಯದಲ್ಲಿ ಇವ ಹೋದ. ಮಧ್ಯದಲ್ಲಿ ಹೋದಾಗ ಇವ ಒಳಗೆ ಹೋದ, ಒರಳು ಕಲ್ಲು ಬಂದಿಲ್ಲ. 2 ಮರಗಳ ನಡುವೆ ಸಿಕ್ಕಿಕೊಂಡು ಹಾಕಿಬಿಟ್ಟವು. ಮತ್ತೆ ಎಳ್ಕೊಂಡು ಹೋದ ಅಂತೆ, ಮರಗಳೇ ಅಡ್ಡ ಬಿದ್ದವು. ಅಲ್ಲಿಂದ ಇಬ್ಬರು ಎದ್ದು ಬಂದರು ಅಂತ. ಪುರಾ ನಾರದ ಶಾಪೇನ ವೃಕ್ಷತಾಂ ಪ್ರಾಪಿತೌ ಮದಾತ್ ನಲಕೂಬರ ಮಣಿಗ್ರೀವೌ ಇತಿ ಖ್ಯಾತೌ ಶ್ರಿಯಾನ್ವಿತೌ. ಮರಗಳ ರೂಪದಲ್ಲಿ ಬಂದವರು ನಲಕೂಬರ ಮತ್ತು ಮಣಿಗ್ರೀವ, ಕುಬೇರನ ಮಕ್ಕಳು ಇವರು. ನಾರದರು ಶಾಪ ಕೊಟ್ಟಿದ್ದರು ಅಂತ. ಒಮ್ಮೆ ನಾರದರು ಹೀಗೆ ಭಗವಂತನ ಗುಣಗಾನವನ್ನು ಮಾಡ್ತಾ ಹೋಗುವಾಗ ನಾರದರ ಮುಂದೆಯೇ ನಗ್ನರಾಗಿ ನಿಂತಿದ್ದರು ಇವರಿಬ್ಬರು ಕೂಡ. ಸ್ವಲ್ಪವೂ ನಾಚಿಕೆ ಇಲ್ಲದೆ ನಿಂತಿದ್ದರು. ನಾರದರು, ನೀವು ಇಬ್ಬರು ಕೂಡ ವೃಕ್ಷದ ಜನ್ಮವನ್ನು ತಾಳಿ ಅಂತ ಶಾಪ ಕೊಟ್ಟರು. ವೃಕ್ಷಕ್ಕೆ ಬಟ್ಟೆ ಗಿಟ್ಟೆ ಯಾವುದೂ ಇಲ್ಲ, ವೃಕ್ಷದ ಜನ್ಮ ಬರಲಿ ಅಂತ ಶಾಪ ಕೊಟ್ಟಿದ್ದರು. ಶಾಪ ಕೊಟ್ಟು ಆಮೇಲೆ ಕೈ ಮುಗಿದಾಗ ನಾರದರು ಹೇಳಿ, ಕೃಷ್ಣನ ಸ್ಪರ್ಶದಿಂದ ನಿಮಗೆ ಬಿಡುಗಡೆ ಆಗ್ತದೆ ಅಂತ ಅನುಗ್ರಹ ಕೂಡ ಮಾಡಿದ್ರು. ಈಗ ಕೃಷ್ಣ ಒರಳುಗಲ್ಲನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಈ 2 ವೃಕ್ಷಗಳನ್ನು ಬೀಳಿಸಿದಾಗ ಕೃಷ್ಣನ ಸ್ಪರ್ಶ ಆಯಿತು. ಅವರಿಬ್ಬರು ಎದ್ದು ಹೋದರು. ಅವರ ವೃಕ್ಷದಲ್ಲಿ ಇನ್ನಿಬ್ಬರು ಕೂಡ ಸೇರಿಕೊಂಡಿದ್ದರು ಅಂತ. ಧುನಿ ಮತ್ತು ಚಮು ಅಂತ ಇಬ್ಬರು ರಾಕ್ಷಸರು ಸೇರಿಕೊಂಡಿದ್ದರು. ಮರ ಬೀಳುವಾಗ ಅವರ ಸಂಹಾರ ಆಗಿಬಿಡುತ್ತೆ. ಕೃಷ್ಣ ಒಂದೊಂದು ಕಾರ್ಯ ಮಾಡಿದರೆ ಅದರಿಂದ 100 ಪ್ರಯೋಜನಗಳು. ಅವರಿಬ್ಬರಿಗೂ ಕೂಡ ನಲಕೂಬರ ಮಣಿಗ್ರೀವರಿಗೆ ಮುಕ್ತಿ ಆಯಿತು. ಧುನಿ ಮತ್ತು ಚಮು ಇವರಿಬ್ಬರು ಕೂಡ ಸತ್ತು ಹೋದರು, ಅಂಧಂತಮಸ್ಸಿಗೆ ಹೋದರು. ಹೀಗೆ ಕೃಷ್ಣ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ. ಅವರಿಬ್ಬರೂ ಕೂಡ ನಲಕೂಬರ ಮತ್ತು ಮಣಿಗ್ರೀವ ಮೇಲೆ ಹೋಗ್ತಾ ಇರುವಾಗ, ಶಾಪದಿಂದ ಮುಕ್ತರಾಗಿ ಮೇಲೆ ಹೋಗ್ತಾ ಇರುವಾಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಏನು ಪ್ರಾರ್ಥನೆ? ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌತ ಕರ್ಮ ಸುಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸ್ತವ ನಿವಾಸದಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ವಾಣಿ ಮಾತು ಅದು ಯಾವಾಗಲೂ ಕೃಷ್ಣ ನಿನ್ನ ಗುಣಗಳನ್ನು ಹೇಳುತ್ತಾ ಇರಲಿ. ವಾಣಿ ಗುಣಾನು ಕಥನೆ, ನಿನ್ನ ಮಂಗಳ ಗುಣಗಳನ್ನು ಯಾವಾಗಲೂ ವರ್ಣಿಸುತ್ತಾ ಇರಲಿ. ಶ್ರವಣೌ ಕಥಾಯಾಂ, 2 ಕಿವಿಗಳು ನಿನ್ನ ರಸವತ್ತಾದಂತಹ ಅಮೃತಪ್ರಾಯವಾದಂತಹ ಕಥೆಗಳನ್ನು ಯಾವಾಗಲೂ ಕೇಳುತ್ತಾ ಇರಲಿ. ಹಸ್ತೌಚ ಕರ್ಮಸು, 2 ಕೈಗಳು ಇದ್ದಾವೆ, 2 ಕೈಗಳು ನಿನ್ನ ಸೇವೆಯನ್ನು ಮಾಡ್ತಾ ಇರಲಿ. ಮನಸ್ತವ ಪಾದಯೋರ್ನಃ, ಮನಸ್ಸು ಯಾವಾಗಲೂ ನಿನ್ನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಇರಲಿ. ಸ್ಮೃತ್ಯಾಂ ಶಿರಸ್ತವ ನಿವಾಸದಗತ್ ಪ್ರಣಾಮೇ,
ಈ ಎಲ್ಲ ಜಗತ್ತು ನಿನ್ನ ವಾಸಸ್ಥಾನವಾಗಿದೆ. ಜಗತ್ತಿನಲ್ಲಿ ನೀನಿಲ್ಲದ ಜಾಗ ಅಂತ ಯಾವುದೂ ಇಲ್ಲ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಂತಹ ಜಗತ್ತಿಗೆ ನಿನಗೆ ನನ್ನ ತಲೆ ಸ್ಮೃತ್ಯಾಂ ಶಿರಸ್ತವ ಯಾವಾಗಲೂ ಬಾಗುತ್ತಾ ಇರಲಿ. ಎಲ್ಲಿಯೇ ನೋಡಲಿ, ಯಾರನ್ನೇ ನೋಡಲಿ, ಶಿರಬಾಗಲಿ. ಯಾಕೆ ಅಂದರೆ ಎಲ್ಲ ಕಡೆ ನೀನು ಇದ್ದಿ. ದೃಷ್ಟಿ ಸತಾಂ ದರ್ಶನೇಸ್ತು ಭವತನೂನಾಂ. ನಮ್ಮ ಕಣ್ಣುಗಳು ಯಾವಾಗಲೂ ನಿನ್ನನ್ನೇ ದರ್ಶನ ಮಾಡ್ತಾ ಇರಲಿ. ನಿನ್ನ ದರ್ಶನ ಅಂದರೆ ನಿನ್ನ ದರ್ಶನ ಸಿಗುವುದಿಲ್ಲ ಅಂತ ದುಃಖ ಪಡಬೇಕಾಗಿಲ್ಲ. ದರ್ಶನೇಸ್ತು ಭವತನೂನಾಂ. ಯಾರು ಸಜ್ಜನರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ನಿನ್ನ ಸ್ವರೂಪಭೂತರಾಗಿದ್ದಾರೆ. ಜ್ಞಾನೀತು ಆತ್ಮೈವ ಮೇ ಮತಂ ಭಗವಂತ ಹೇಳುವ ಮಾತು. ಯಾರು ಜ್ಞಾನಿಗಳು ಇದ್ದಾರೆ ಅವರನ್ನು ನಾನು ಅಂತ ತಿಳಿ ಅಂತ. ಇಂತಹ ಜ್ಞಾನಿಗಳು ಎಲ್ಲಿ ಸಿಗ್ತಾರೋ ಅವರನ್ನು ನೋಡುವುದರಲ್ಲಿ ಕಣ್ಣು ಭಾಗಿಯಾಗಲಿ. ದೃಷ್ಟಿ ಸತಾಂ ದರ್ಶನೇಸ್ತು. ಹೀಗೆ ಅವರೆಲ್ಲ ಹೊಗಳಿಕೊಂಡು ಹೋದರಂತೆ ಭಗವಂತನನ್ನು. ನಲಕೋಬರ ಮತ್ತು ಮಣಿಗ್ರೀವ. ನಂದಗೋಕುಲದಲ್ಲಿ ಇಷ್ಟು ದಿವಸ ಕೃಷ್ಣ ಇದ್ದ. ಅವನಿಗೆ ನಂದಗೋಕುಲ ಸಾಕು ಅಂತ ಅನಿಸಿತು. ಯಾಕೆ ಸಾಕು ಅಂತ ಅನಿಸಿತು? ಬೇಕಾದಷ್ಟು ಗೋವುಗಳು ಇದ್ದವು. ಈ ಗೋವುಗಳಿಗೆ ತಿನ್ನಲಿಕ್ಕೆ ಎಲ್ಲ ಬೇಕಾದಷ್ಟು ಹಸಿರಾದ ಹುಲ್ಲು ಎಲ್ಲ ಬೇಕು. ಮತ್ತು ಸ್ವಚ್ಛಂದವಾಗಿ ತಿರುಗುವಂತಹ ಗುಣಗಳು ಹಸುಗಳಿಗೆ. ಅದೆಲ್ಲ ಜಾಗ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ. ಘೋಷೋಯಂ ನಗರಾಯತೆ. ಈ ಹಳ್ಳಿ ನಗರ ಆಯಿತು ಅಂತ. ಎಲ್ಲಿ ನೋಡಿದರಲ್ಲಿ ಮರಗಿಡಗಳನ್ನು ಕಡಿದು ಮನೆಯನ್ನು ಕಟ್ತಾ ಇದ್ದಾರೆ. ಹಸುಗಳಿಗೆ ತಿರುಗಾಡಲಿಕ್ಕೆ ಜಾಗ ಕಡಿಮೆ ಆಗ್ತಾ ಇದೆ. ಸ್ತ್ರೀಯ ಭಾರೇಣ ತುಷ್ಯಂತಿ. ಯಾರ್ಯಾರು ಹೇಗೆ ಸಂತೋಷ ಪಡ್ತಾರೆ ಅಂದರೆ ಸ್ತ್ರೀಯ ಭಾರೇಣ ತುಷ್ಯಂತಿ. ಸ್ತ್ರೀಯರು ಭಾರದಿಂದ ಸಂತೋಷ ಪಡ್ತಾರೆ. ಭಾರ ಅಂದರೆ ಗರ್ಭಭಾರ. ಗರ್ಭಿಣಿಯರಾದರೆ ಅವರಿಗೆ ಬಹಳ ಖುಷಿ. ಆ ಭಾರವನ್ನು ಹೊತ್ತುಕೊಂಡು ನಡೆದರೂ ಅವರಿಗೆ ಏನು ತೊಂದರೆ ಆಗುವುದಿಲ್ಲ, ಬಹಳ ಖುಷಿಯಲ್ಲಿ ಇರ್ತಾರೆ. ಗರ್ಭಭಾರದಿಂದ ಸಂತೋಷಗೊಳ್ಳುತ್ತಾರೆ. ಗಾವು ಸ್ವಚ್ಛಂದ ತಾರತಃ. ಗೋವುಗಳು ಹೇಗೆ ಅಂದರೆ ಸ್ವಚ್ಛಂದವಾಗಿ ತಿರುಗಾಡ್ತಾ ಇರಬೇಕು. ಜಾಗ ಇಲ್ಲ ಅಂತ ಆಗಬಾರದು ಗೋವುಗಳಿಗೆ. ಸ್ವಚ್ಛಂದವಾಗಿ ತಿರುಗುತ್ತಾ ಇರಬೇಕು. ಇದು ಗೋವುಗಳ ಲಕ್ಷಣ. ಕುಂಜರಾಹ ಪಾಂಸುವರ್ಷೇಣ. ಆನೆಗಳು ಯಾವಾಗಲೂ ಧೂಳನ್ನು ಮೈ ಮೇಲೆ ಹಾಕಿಕೊಳ್ಳುತ್ತಾ ಇರಬೇಕು. ಆವಾಗ ಸಂತೋಷ. ಎಷ್ಟೇ ನೀರಲ್ಲಿ ಮುಳುಗಿಸಿ ಆನೆಗೆ ಸ್ನಾನ ಮಾಡಿಸಿದರೂ ಮತ್ತೆ ಧೂಳಿನ ಮೇಲೆ ಹೊರಳಾಡುತ್ತದೆ ಅದು. ಅಷ್ಟು ಸಂತೋಷ ಅದಕ್ಕೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಅಂದರೆ ಹಸುಗಳಿಗೆ ಸ್ವಚ್ಛಂದವಾಗಿ ತಿರುಗಾಡುತ್ತಾ ಇರಬೇಕು. ಅಂತಹ ತಿರುಗಾಡುವ ಜಾಗ ಕಡಿಮೆ ಆಗಿ ಬಿಟ್ಟಿದೆ. ಆಗ ಕೃಷ್ಣ ಉಪಾಯ ಮಾಡಿದ್ದ ಅಂತ. ಇಲ್ಲಿಂದ ನಾವು ವೃಂದಾವನಕ್ಕೆ ಹೋಗೋಣ ಅಂತ. ವೃಂದಾವನದಲ್ಲಿ ಗೋವರ್ಧನ ಪರ್ವತ ಇದೆ. ಬೇಕಾದಷ್ಟು ದೊಡ್ಡ ಪರ್ವತ ಅದು. ಅಲ್ಲಿ ಈ ಗೋವುಗಳಿಗೆಲ್ಲ ಬೇಕಾದಷ್ಟು ತಿನ್ನಲಿಕ್ಕೆ ಹುಲ್ಲು, ಕುಡಿಲಿಕ್ಕೆ ನೀರು ಬೇಕಾದಷ್ಟು ಸಿಗ್ತದೆ. ತಿರುಗಾಡಲಿಕ್ಕೆ ಜಾಗ ಎಲ್ಲವೂ ಸಿಗ್ತದೆ. ಆದ್ದರಿಂದ ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನಿಸಿದ. ಯಾರೂ ಬರಲಿಕ್ಕೆ ತಯಾರಿಲ್ಲ ಅಂತೆ. ತೋಳಗಳನ್ನು ಸೃಷ್ಟಿ ಮಾಡಿದ ಕೃಷ್ಣನೇ. ತೋಳಗಳ ಭಯ ಇವರಿಗೆಲ್ಲ ಉಂಟಾಗಲಿ ಅಂತ ಎಲ್ಲರೂ ಕೂಡ ಹೆದರಿದ್ರು. ಇಲ್ಲಿ ತೋಳಗಳ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲರೂ ಹೊರಟರು, ವೃಂದಾವನಕ್ಕೆ ಪ್ರವೇಶ ಮಾಡಿದ್ರು. ಇದು ಏನು ತೋರಿಸ್ತಾ ಇದೆ ಅಂದರೆ ಕೃಷ್ಣ ತ್ರಿಧಾಮತಾಂ ದರ್ಶಯತೀವ ದೇವಃ. ಕೃಷ್ಣನಿಗೆ 3 ಧಾಮ ಮನೆ ಇದೆ ಅಂತೆ. 3 ಕಡೆ ಮನೆ ಇದೆ.
ಎಲ್ಲಿ ಎಲ್ಲ ಮನೆ ಇರುವುದು? ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅಂತ. ಅವನ ಮನೆ 3 ಕಡೆ ಇದೆ. ಶ್ವೇತದ್ವೀಪದಲ್ಲಿ ಇದೆ, ವೈಕುಂಠದಲ್ಲಿ ಇದೆ, ಅನಂತಾಸನದಲ್ಲಿ ಇದೆ. ಇದನ್ನು ತೋರಿಸುವ ಸಲುವಾಗಿಯೇ ನಾನು ಅಂತಹ ನಾರಾಯಣ ಅಂತ ತೋರಿಸುವ ಸಲುವಾಗಿ ಇಲ್ಲಿಯೂ ಕೂಡ 3 ಕಡೆ ಮನೆ ಮಾಡಿದ. ಹುಟ್ಟಿದ್ದು ಎಲ್ಲಿ? ಮಥುರಾ ಪಟ್ಟಣದಲ್ಲಿ ಹುಟ್ಟಿದ್ದು. ಬೆಳೀತಾ ಇದ್ದಿದ್ದು ಎಲ್ಲಿ? ನಂದಗೋಕುಲದಲ್ಲಿ. ಈಗ ಹೋಗ್ತಾ ಇರುವುದು ಎಲ್ಲಿ? ವೃಂದಾವನಕ್ಕೆ. ಹೀಗೆ ಶ್ವೇತದ್ವೀಪ, ವೈಕುಂಠ, ಅನಂತಾಸನದಲ್ಲಿ 3 ಮನೆ ಇರುವಂತೆ ಇಲ್ಲಿಯೂ ಕೂಡ 3 ಕಡೆ ತಾನು ಇದ್ದೆ ಅಂತ ತೋರಿಸ್ತಾ ಇದ್ದಾನೆ. ನಂದಗೋಕುಲ, ವೃಂದಾವನ, ಮೊದಲು ಇದ್ದದ್ದು ಮಥುರಾ. ಹೀಗೆ ತ್ರಿಧಾಮತಾಂ ದರ್ಶಯತೀವ ದೇವ, 3 ಕಡೆ ಮನೆ ಇದೆ ಅಂತ ತೋರಿಸಿದ ಅಂತ ಕೃಷ್ಣ. ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ ಗೋಪಗೋಪೀ ಗವಾಂ ಸೇವ್ಯಂ ಪುಣ್ಯಾದ್ರಿತೃಣವೀರುದಂ. ಬೇಕಾದಷ್ಟು ಹಸುಗಳಿಗೆ ಅನುಕೂಲ ಆಗಿತ್ತು, ಆದ್ದರಿಂದ ಅಲ್ಲಿಗೆ ಪ್ರವೇಶ ಮಾಡಿದ. ಹೋಗುವಾಗ ವತ್ಸಾಸುರ ಅಂತ ಒಬ್ಬ ಇದ್ದ. ವತ್ಸಾಸುರ ಗೋವುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಕರುವಾಗಿ ಒಬ್ಬ ರಾಕ್ಷಸ ಸೇರಿದ್ದ, ಕಂಸನ ಕಡೆಯುವ. ಅವನಿಗೆ ಹೆಸರು ವತ್ಸಾಸುರ ಅಂತ. ವತ್ಸ ಅಂದರೆ ಗೋವಿನ ಕರು. ಆ ವತ್ಸ ಕರುವಿನಲ್ಲಿಯೇ ಅಸುರ ಸೇರಿಕೊಂಡಿದ್ದ. ಕೃಷ್ಣ ಏನು ಮಾಡಿದ? ಗೊತ್ತಾಗಿ ಹಸುವಿನ ಆ ಕಾಲನ್ನು ಹಿಡಿದುಕೊಂಡು ಗರಗರಗರನೆ ಅಂತ ತಿರುಗಿಸಿದ ಅಂತ. ಭ್ರಾಮಯಿತ್ವ ಕಪಿತ್ತಾಗ್ರೆ ಪ್ರಾಹಿಣೋತ್ ಗತಜೀವಿತಂ. ದೊಡ್ಡ ಬೇಲದ ಮರಕ್ಕೆ ಅಪ್ಪಳಿಸಿಬಿಟ್ಟ, ಅವನ ಪ್ರಾಣವೇ ಹೋಯಿತು. ಹೀಗೆ ವತ್ಸಾಸುರನ್ನು ಸಂಹಾರ ಮಾಡಿದ. ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಬ್ಬ ಬಂದ, ಬಕಾಸುರ ಅಂತ. ಬಕಾಸುರ ಅಂತ ಒಬ್ಬ ಬಕ ಪಕ್ಷಿಯ ರೂಪದಲ್ಲಿ ಬಂದವ. ಇವರನ್ನೆಲ್ಲ ನುಂಗಿಬಿಟ್ಟ ಅಂತೆ. ನುಂಗಿಬಿಟ್ಟಾಗ ಕೃಷ್ಣ ಬೆಂಕಿಯ ಉಂಡೆಯನ್ನು ಉಗುಳಿದ. ಬಿಸಿ ತಾಳಲಿಕ್ಕೆ ಆಗಲಿಲ್ಲ, ಕೆಳಗೆ ಬಿಟ್ಟಿತು ಅದು ಎಲ್ಲರನ್ನು ಕೂಡ. ಕೆಳಗೆ ಬಿದ್ದ ಮೇಲೆ ಕೃಷ್ಣ 2 ಕೊಕ್ಕುಗಳು ಬಕ ಪಕ್ಷಿಗೆ, ಆ ಕೊಕ್ಕನ್ನು ಅಗಲಿಸಿ ಅದನ್ನು ಸಾಯಿಸಿ ಬಿಟ್ಟ. ಹೀಗೆ ಬಕಾಸುರನ ಸಂಹಾರ ಆಯಿತು. ಇನ್ನೊಬ್ಬ ಬಂದಿದ್ದ, ಹೆಬ್ಬಾವಿನ ರೂಪದಲ್ಲಿ ಬಂದವ, ಅಘಾಸುರ ಅಂತ. ಈ ಅಘಾಸುರ ಬಂದಾಗ ಆ ಹೆಬ್ಬಾವು ಏನು ಮಾಡುತ್ತದೆ? ಎಲ್ಲರನ್ನು ನುಂಗಿ ಬಿಡುತ್ತದೆ. ದೊಡ್ಡ ಬಾಯಿ ತೆರೆಯಿತು ಎಲ್ಲರನ್ನು ನುಂಗಬೇಕು ಅಂತ. ಕೃಷ್ಣನು ಪ್ರವೇಶ ಮಾಡಿದ, ಎಲ್ಲರೂ ಒಳಗೆ ಹೋದರು. ಆ ಹೆಬ್ಬಾವು ಹಾಗೆ ಎಲ್ಲರನ್ನು ತಿಂದು ಬಿಡುತ್ತದೆ. ಕೃಷ್ಣ ಒಳಗೆ ಹೋದ ಕೂಡಲೇ ಮಾಡಿದ ಕೆಲಸ ಏನು ಅಂದರೆ ತನ್ನ ಶರೀರವನ್ನೇ ಬೆಳೆಸಿಕೊಂಡು ಬಿಟ್ಟಂತೆ. ಎಷ್ಟು ಬಾಯಿ ಅಗಲ ಮಾಡ್ತಾ ಇದೆ, ಕೃಷ್ಣನು ಅಷ್ಟೇ ಬೆಳೀತಾ ಇದ್ದಾನೆ. ಉಸಿರು ಗಟ್ಟಿ ಹೋಯಿತು ಅಂತೆ ಹಾವಿಗೆ, ಹೆಬ್ಬಾವಿಗೆ. ಉಸಿರು ಕಟ್ಟಿ ಅದು ಸತ್ತೇ ಹೋಯಿತು. ಹೆಬ್ಬಾವಿನ ರೂಪದಲ್ಲಿ ಬಂದವ ಅಘಾಸುರ ಅಂತ. ಈ ಅಘಾಸುರ ಸತ್ತ. ಅಂತೂ ಯಮುನಾ ನದಿಯ ತೀರದಲ್ಲಿ ಗೋವರ್ಧನ ಪರ್ವತ ಇರುವಂತಹ ಜಾಗ ವೃಂದಾವನ. ಈ ವೃಂದಾವನದಲ್ಲಿ ಎಲ್ಲರೂ ಬಂದು ವಾಸ ಮಾಡ್ತಾ ಇದ್ದಾರೆ, ಬಹಳ ಸಂತೋಷದಿಂದ ಇದ್ದಾರೆ. ಅಲ್ಲಿಗೆ ಒಬ್ಬ ಕಾಳಿಯ ನಾಗ ಅಂತ ಬಂದಿದ್ದಾನೆ. ಆ ಕಾಳಿಯ ನಾಗ ಬಂದು ಯಮುನಾ ನದಿಯ ನೀರನ್ನೆಲ್ಲ ವಿಷ ಮಾಡಿಬಿಟ್ಟಿದ್ದಾನೆ. ಅವ ಬಂದ ವಿಷಯ ಗೊತ್ತಾಗಿದ್ದು ಎಲ್ಲ ಪ್ರಾಣಿಗಳು, ಹಸುಗಳು ನೀರನ್ನು ಕುಡಿದು ಸಾಯ್ತಾ ಇದ್ದಾವೆ. ಆ ಕಾಳಿಯ ನಾಗನನ್ನು ಕೃಷ್ಣ ಏನು ಮಾಡಿದ? ನಿಗ್ರಹ ಮಾಡಿದ. ಆ ನಿಗ್ರಹ ಮಾಡಿದ ವಿಷಯವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.